ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಚಿತ್ತೇನಾಯುಕ್ತಮರ್ಥಂ ಕಲಯತಿ ಸಹಸಾ ನಾಭಿಧತ್ತೇನ ಸದ್ಭಿಃ ಸಾಕಂ ಮೀಮಾಂಸತೇವಾ ನ ಲಿಖತಿ ವಚಸೋದ್ಘಾಟಯತ್ಯಾಶಯಂ ಸ್ವಂ. ಉಕ್ತನ್ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತ ಗ್ರಂಥದಲ್ಲಿ ಸರ್ವಜ್ಞರಾಗಿರುವಂತಹ ವೇದವ್ಯಾಸ ದೇವರು ಪ್ರತಿಯೊಬ್ಬ ಜೀವರಾಶಿಗೂ ಕೂಡ ಉನ್ನತವಾಗಿರುವ ಮೋಕ್ಷ ಪದವಿಯನ್ನ ಹೊಂದುವಂತಹ ಸಾಧನೆಗಳನ್ನು ನಿರೂಪಿಸಿಕೊಡ್ತಾ ಇದ್ದಾರೆ. ಯಾವಾಗಲೂ ಕೂಡ ವಿಷ್ಣು ಪ್ರೀತಿಯನ್ನ ಸಂಪಾದನೆಯನ್ನ ಮಾಡುವುದೇ ಎಲ್ಲರ ಉದ್ದೇಶವಾಗಿರಬೇಕು. ಆ ವಿಷ್ಣು ಪ್ರೀತಿಗೆ ಸಾಧನವಾಗಿರುವಂತಹ ಧರ್ಮಗಳು ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದದ್ದು ಕೆಲವಿವೆ. ಇನ್ನ ಅವರವರ ವರ್ಣಾಶ್ರಮಕ್ಕೆ ಯೋಗ್ಯವಾಗಿರುವಂಥವುಗಳು ಕೂಡ ಪ್ರತ್ಯೇಕವಾಗಿ ಇದೆ ಅನ್ನುವುದನ್ನು ಬಹಳ ವಿಸ್ತಾರವಾಗಿ ಈ ಶಾಂತಿ ಪರ್ವದಲ್ಲಿ ಭೀಷ್ಮರ ಮುಖಾಂತರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ನಾನಾ ತರಹದ ಧರ್ಮಗಳನ್ನು ಬೋಧಿಸಿದ್ದಾರೆ. ಶರಣಾಗತರಾಗಿರುವ ಜನರನ್ನ ಎಂದೂ ಕೈ ಬಿಡಬಾರದು.
ಗೃಹಸ್ಥನಾದವನು ಯಾವಾಗಲೂ ಕೂಡ ಅತಿಥಿ ಪೂಜೆಯನ್ನು ಮಾಡಲೇಬೇಕು. ತನ್ನ ಪ್ರಾಣವನ್ನು ಬಿಟ್ಟರೂ ಚಿಂತೆ ಇಲ್ಲ, ಅತಿಥಿ ಸತ್ಕಾರದಲ್ಲಿ ಆಸಕ್ತನಾಗಿರಬೇಕು, ಶರಣಾಗತ ರಕ್ಷಣೆಯಲ್ಲಿ ದೀಕ್ಷಿತನಾಗಿರಬೇಕು ಅನ್ನುವುದನ್ನು ಒಂದು ಪಕ್ಷಿಯ ಕಥೆಯನ್ನು ಹೇಳುವ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ತರಹದ ವಿಚಾರಗಳನ್ನು ಭೀಷ್ಮಾಚಾರ್ಯರು ತಿಳಿಸ್ಕೊಡ್ತಾ ಇರುವ ಕಾಲಕ್ಕೆ ಯುಧಿಷ್ಠಿರ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಅಬುದ್ಧಿಪೂರ್ವಂ ಯತ್ ಪಾಪಂ ಕುರ್ಯಾದ್ ಭರತ ಸತ್ತಮ ಮುಚ್ಯತೆ ಸಕಥಂ ತಸ್ಮಾತ್ ಏನಸ್ತದ್ಬ್ರೂಹಿ ತದ್ಬ್ರವೀಹಿ ಮೇ. ಭೀಷ್ಮರೇ, ಪಾಪವನ್ನು ಲೋಕದಲ್ಲಿ ಎಲ್ಲರೂ ಮಾಡ್ತಾರೆ ನಿಜ, ಆದರೆ ಕೆಲವೊಂದನ್ನು ನಾವು ತಿಳಿಯದೇನೆ ಮಾಡಿಬಿಟ್ಟಿರ್ತೀವಿ. ಬುದ್ಧಿಪೂರ್ವಕವಲ್ಲದ ಪಾಪಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ನಮಗೆ ಗೊತ್ತೇ ಇಲ್ಲ, ಅದನ್ನು ಮಾಡಿದರೆ ತಪ್ಪು ಅಂತ. ಆದರೆ ಮಾಡಾಗ್ಬಿಟ್ಟಿದೆ. ಎಲ್ಲೋ ಜ್ಞಾನಿಗಳ ಸಮಾಗಮವಾದಾಗ ಯಾವುದ್ಯಾವುದನ್ನು ಮಾಡಬಾರದು ಅಂತ ಅವ್ರು ಹೇಳ್ತಿರೋ ಕಾಲಕ್ಕೆ ಆವಾಗ ನೆನಪಿಗೆ ಬರುತ್ತದೆ, ಅಯ್ಯೋ ನಾ ಈ ಕೆಲಸ ಮಾಡಿದ್ದೆ ಅಂತ. ಇಂತಹ ಪಾಪಗಳನ್ನು ಹೇಗೆ ಪರಿಹರಿಸ್ಕೊಳ್ಬೇಕು? ಅವುಗಳ ಪರಿಹಾರವಾಗ್ತವ? ಈಗ ಬುದ್ಧಿಪೂರ್ವಕವಾಗಿ ಮಾಡಿರುವಂತಹ ಪಾಪಗಳನ್ನು ಹೇಗೆ ಕಳೆದುಕೊಳ್ಳಬೇಕು? ಇನ್ನೊಮ್ಮೆ ಮಾಡೋದಿಲ್ಲ ಅನ್ನುವಂತಹ ಭಾವನೆ ಬರಬೇಕು. ಅನೇಕ ತರಹದ ಧರ್ಮಗಳನ್ನು ಮಾಡಿದಾಗ ಪುಣ್ಯ ಸಂಪಾದನೆಯ ಮೂಲಕವಾಗಿ ಪಾಪಗಳನ್ನು ನಾಶ ಮಾಡಿಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ. ಈ ಒಂದು ಪ್ರಸಂಗ ಅಬುದ್ಧಿಪೂರ್ವಕವಾಗಿರುವಂತಹ ಪಾಪಗಳನ್ನು ಪರಿಹರಿಸ್ಕೊಂಡಿದೆಯಾ? ಹೇಗೆ ಪರಿಹರಿಸ್ಕೊಂಡಿದ್ದಾರೆ ಆ ಕಥೆಯನ್ನು ಹೇಳ್ರಿ ಅಂತ ಕೇಳಿದಾಗ ಭೀಷ್ಮಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಇಂದ್ರೋತ ಶೌನಕೋ ವಿಪ್ರೋ ಯದಾಹ ಜನಮೇಜಯಂ. ಶೌನಕ ಋಷಿಗಳು, ಇಂದ್ರೋತ ಅಂತ, ಅವರು ಜನಮೇಜಯ ಎನ್ನುವಂತಹ ಒಬ್ಬ ರಾಜನಿಗೆ ಹೇಳಿರುವಂತಹ ವಿಚಾರ, ಅವರಿಬ್ಬರ ನಡುವೆ ಆಗಿರುವಂತಹ ಸಂವಾದವನ್ನು ಭೀಷ್ಮರು ಹೇಳ್ತಾ ಇದ್ದಾರೆ. ಒಮ್ಮೆ ಈ ಜನಮೇಜಯ ರಾಜ, ಈ ಪರೀಕ್ಷಿತ್ ರಾಜನ ಮಗ ಅಂತ ಅಲ್ಲ, ಇನ್ನೊಬ್ಬ ಪರೀಕ್ಷಿತ ಇದ್ದಾನೆ, ಅವನ ಮಗ ಜನಮೇಜಯ. ಆತ ಬುದ್ಧಿಪೂರ್ವಕವಾಗಿ ಅಲ್ಲದೇನೆ ಬ್ರಹ್ಮಹತ್ಯೆಯನ್ನು ಮಾಡಿಬಿಟ್ಟಿರ್ತಾನೆ. ಹತ್ಯೆಯನ್ನು ಅಬುದ್ಧಿಪೂರ್ವಕ ಹೇಗೆ ಮಾಡ್ತಾರ್ರಿ? ಇವನಿಗೆ ಗೊತ್ತಿರಲಿಲ್ಲ. ಅಬುದ್ಧಿಜ ಬ್ರಹ್ಮಹತ್ಯ ತಮಾಗಚ್ಛನ್ ಮಹೀಪತಿಂ. ಅವನಿಗೆ ಈ ಬ್ರಹ್ಮಹತ್ಯೆ ಬಂದಿದೆ ಅನ್ನೋದೇ ಗೊತ್ತಾಗಿಲ್ಲ. ತಾನು ಬುದ್ಧಿಪೂರ್ವಕವಾಗಿ ಏನು ಬ್ರಾಹ್ಮಣನನ್ನು ಕೊಂದಿಲ್ಲ, ಅದೇನೋ ಆಗೋಗ್ಬಿಟ್ಟಿದೆ. ಸಂಹಾರ ಮಾಡೋ ಕಾಲಕ್ಕೆ ಪ್ರಾಯಶಃ ಬ್ರಾಹ್ಮಣ ಬಂದಿದ್ದಾನೇನೋ, ಅವನನ್ನು ಲೆಕ್ಕಿಸದೇನೆ ಈ ರಾಜ ಸಂಹಾರ ಮಾಡಿರಬಹುದು. ಈತನಿಗೆ ಮಾತ್ರ ಆತ ಬ್ರಾಹ್ಮಣ ಅಂತ ಗೊತ್ತಿಲ್ಲ, ಆದ್ದರಿಂದ ಬ್ರಹ್ಮಹತ್ಯೆಯನ್ನು ನಾನು ಮಾಡಿದ್ದೀನಿ ಅಂತ ಇವನು ತಿಳ್ಕೊಂಡೇ ಇಲ್ಲ. ಆದರೆ ಇವನು ಆ ಹತ್ಯಾ ನಂತರದಲ್ಲಿ ಸಂಚಾರ ಮಾಡೋ ಕಾಲಕ್ಕೆ ಜನ ನೋಡ್ತಾರೆ. ನೋಡಿ, ನಮಗೇನು ಗೊತ್ತಿಲ್ಲ ಅಂದರೂ ನಾವು ತಪ್ಪು ಮಾಡಿದ್ದನ್ನು 4 ಜನ ನೋಡ್ತಾರಲ್ಲ. ಬ್ರಾಹ್ಮಣಾ ಸರ್ವ ಏವೈನಂ ತತ್ಯಜುಹು ಸಪುರೋಹಿತಾ. ಪುರೋಹಿತರಿಂದ ಸಮೇತರಾದ ಎಲ್ಲ ಬ್ರಾಹ್ಮಣರು ಈತನನ್ನು ದೂರ ಕಳಿಸ್ಬಿಟ್ರು. ಈತ ಬ್ರಹ್ಮಹತ್ಯೆ ಮಾಡಿದ್ದಾನೆ, ಇವನ ಜೊತೆ ಯಾರು ಸೇರಬೇಡ್ರಿ ಅಂತ. ಎಲ್ಲಿ ಹೋದರೂ ಕೂಡ ಯಾರೂ ಈತನ ಈ ತಪ್ಪನ್ನ ಪರಿಹಾರ ಮಾಡಲಿಕ್ಕೆ ಸಿಗಲಿಲ್ಲ. ಯಾಕೆಂದ್ರೆ ಬ್ರಹ್ಮಹತ್ಯೆ ಅನ್ನೋದು ಮಹಾಪಾಪ. ಸ್ತ್ರೀ ಹತ್ಯೆ ಮಾಡೋದು, ಬಾಲರ ಹತ್ಯೆಯನ್ನು ಮಾಡೋದು, ಭ್ರೂಣ ಹತ್ಯೆ ಮಾಡೋದು, ಹಾಗೇನೆ ಬ್ರಹ್ಮಹತ್ಯೆ, ಇವುಗಳನ್ನು ಅಷ್ಟು ಸುಲಭವಾಗಿ ಕಳೆದುಕೊಳ್ಳಿಕ್ಕಾಗಲ್ಲ ಪಾಪಗಳನ್ನು. ಪಾಪ ಏನು ಮಾಡಬೇಕು? ಎಲ್ಲ ಕಡೆ ಸಂಚಾರವನ್ನು ಮಾಡಿದ. ಸ ಜಗಾಮ ವನಂ ರಾಜ ದಹ್ಯಮಾನಃ ದಿವಾನಿಶಂ. ಬೆಳಗ್ಗೆ ರಾತ್ರಿ ಯಾವಾಗಲೂ ಮನಸ್ಸಿನಲ್ಲಿ ದುಃಖ. ಅಯ್ಯೋ, ನಾನು ತಿಳಿಯದೇನೆ ಬ್ರಹ್ಮಹತ್ಯೆ ಮಾಡಿಬಿಟ್ಟೆ, ಎಲ್ಲ ಬ್ರಾಹ್ಮಣರು ಕೂಡ ನನ್ನನ್ನು ತಿರಸ್ಕಾರ ಮಾಡಿಬಿಟ್ರು, ಯಾರೂ ನನ್ನನ್ನು ಸೇರಿಸ್ಕೊಳ್ತಾ ಇಲ್ವಲ್ಲ, ಏನು ಮಾಡಲಿ?
ಹಾಗೇನೆ ಪ್ರಜಾಜನರು ಇವನನ್ನ ಬಿಟ್ಬಿಟ್ರು. ಹಿಂದಿನ ಕಾಲಕ್ಕೆ ಅಂತಹ ಸತ್ಪ್ರಜಾ ಇರ್ತಿದ್ರು, ಆದ್ದರಿಂದ ತಪ್ಪನ್ನ ಮಾಡಿದಂತಹ ರಾಜನನ್ನ ಬಿಡ್ತಾ ಇದ್ರು. ಈತ ನಮಗೆ ರಾಜನಾಗಿರೋದು ಬೇಡ ಅಂತ. ಹೀಗೆ ಅವನು ಬೇರೆ ಬೇರೆ ದೇಶಗಳನ್ನ ಸಂಚಾರ ಮಾಡ್ತಾ ಕೊನೆಗೆ ಎಲ್ಲಿ ಈ ಶೌನಕ ಋಷಿಗಳಿದ್ದಾರೆ ಅಲ್ಲಿಗೆ ಬರ್ತಾ ಇದ್ದಾನೆ. ಸಮಾಸಾದ್ಯೋಪಜಗ್ರಾಹ ಪಾದಯೋ ಪರಿಪೀಡಯನ್. ತಾನು ಬೇಗನೆ ಈ ಋಷಿಗಳನ್ನ ನೋಡಿ ಇವರನ್ನು ಸಮೀಪಿಸಿ ಇವರ ಪಾದಕ್ಕೆ ನಮಸ್ಕಾರವನ್ನ ಮಾಡಿದ. ಭಯಗ್ರಸ್ತನಾದ, ಇಷ್ಟು ದೊಡ್ಡವರ ಮುಂದೆ ಹೇಗೆ ಹೋಗೋದು ಅಂತ. ಆದರೂ ಏನೋ ಮಾಡಿ ಇವರನ್ನು ನಮಸ್ಕಾರ ಹಾಕಿ ಪಾಪವನ್ನು ಕಳೆದುಕೊಳ್ಳಬೇಕು ಅಂತ ಬಂದಿದ್ದಾನೆ. ಅವರಿಗೆ ಗೊತ್ತಾಯ್ತು ನೋಡ್ರಿ, ಶೌನಕ ಋಷಿಗಳಿಗೆ, ಕರ್ತ ಪಾಪಸ್ಯ ಮಹತೋ ಭ್ರೂಣಃ ಕಿಮಿಹಾಗತಃ. ಏನಪ್ಪ, ಮಹಾಪಾಪವನ್ನು ಮಾಡಿದಂಥವನು ನೀನು ಇಲ್ಲಿ ಯಾಕೆ ಬಂದಿದ್ದೀಯ? ನಮ್ಮ ಹತ್ರ ಬರಬೇಡ ನೀನು. ಕಿಂ ತವಾಸ್ಮಾಸು ಕರ್ತವ್ಯಂ, ನಮ್ಮ ಹತ್ರ ಏನು ಬಂದು ಮಾಡೋದಿದೆ ನೀನು? ಮಾಂ ದ್ರಾಕ್ಷಿ ಕಥಂಚನ, ನನ್ನ ಹತ್ರ ಬರೋದಲ್ಲ, ನನ್ನ ನೋಡೂ ಬೇಡ ನೀನು, ನಡಿ ಇಲ್ಲಿಂದ ಅಂತ ಅವರು ಬೈತಾರೆ. ನೀನು ಬಹಳ ಅಪವಿತ್ರ, ನಿನ್ನ ಹತ್ತಿರಕ್ಕೂ ನಾವು ಯಾರೂ ಬರಬಾರ್ದು, ಅಷ್ಟು ಮಹಾಪಾಪವನ್ನು ನೀನು ಮಾಡಿದ್ದೀಯ. ಅಶಿವ ಶಿವಸಂಕಾಶೋ ಮೃತೋ ಜೀವನ್ ನಿವಾಟಸಿ. ನೀನು ಮೃತನಾದವನಂತೇನೆ ಸುಮ್ಮನೆ ಈ ಸಂಚಾರ ಮಾಡ್ತಾ ಇದ್ದೀಯ ಅಷ್ಟೇ, ಜೀವಚ್ಛವ ನೀನು ಪಾಪವನ್ನು ಮಾಡಲಿಕ್ಕೆ ಹುಟ್ಟಿದ್ದೀಯ ಅಂತ ನನಗನ್ನಿಸ್ತದೆ ಅಂದ್ರೆ ಅವರು. ಇದನ್ನೆಲ್ಲ ಯಾಕೆ ಅವ್ರ ನಿಂದೆ ಮಾಡ್ತಾ ಇರೋದು ಅಂದ್ರೆ, ಬ್ರಹ್ಮಹತ್ಯೆ ಅನ್ನೋದು ಅಷ್ಟು ದೊಡ್ಡ ಪಾಪ ಅನ್ನೋದನ್ನು ಹೇಳಲಿಕ್ಕೆ. ನೋಡಪ್ಪ, ಯಾರು ತಾನೇ ನಮ್ಮನ್ನ ಉತ್ತಮವಾಗಿರುವಂತಹ ಬ್ರಹ್ಮಜ್ಞಾನವನ್ನು ಕೊಟ್ಟು ಉದ್ಧರಿಸುವಂತಹ ಆ ಬ್ರಹ್ಮಜ್ಞಾನಿಗಳನ್ನ ಕೊಲ್ತಾರೆ ಹೇಳ್ರಿ? ನೀನು ಎಷ್ಟು ತಪ್ಪು ಮಾಡಿದ್ದೀಯ ಅಂತಂದ್ರೆ, ನೀನಲ್ಲ, ನಿನ್ನ ಹಿಂದಿನವರೂ ಕೂಡ ಈ ಪಾಪಕ್ಕೆ ಭಾಜನರಾಗಿ ನರಕದಲ್ಲಿ ಬೀಳ್ತಾರೆ. ಅಷ್ಟು ಕೆಟ್ಟದಾಗಿರುವ ಕರ್ಮವನ್ನು ಮಾಡಿದ್ದೀಯಲ್ಲ. ಆದ್ರಿಂದ ಯಮದೂತರು ನಿನ್ನನ್ನು ಬಿಡಲ್ಲ ಅಂತ ಶೌನಕರು ತುಂಬಾ ಅವನನ್ನ ಬೈತಾರೆ. ಆಗ ಬಹಳಷ್ಟು ಮುನಿಗಳಿಂದ ಬಯಸ್ಕೊಂಡು ನಿಂದಿಸಿಕೊಂಡು ಹೇಳ್ತಾನೆ, ನಿಜ, ನಾನು ಮಾಡಿರುವಂಥ ತಪ್ಪು ನನಗೆ ಗೊತ್ತಾಗಿದೆ. ನೀವೆಲ್ಲರೂ ಕೂಡ ಸೇರಿಕೊಂಡು ನನಗೆ ಧಿಕ್ಕಾರವನ್ನು ಹಾಕಿದ್ದೀರಾ. ನಾನು ಧಿಕ್ಕಾರಕ್ಕೆ ಯೋಗ್ಯನಾದವನೇ, ಆದರೂ ನನ್ನ ಮೇಲೆ ಅನುಗ್ರಹವನ್ನು ಮಾಡಿ ನಾನು ಇನ್ನೊಮ್ಮೆ ಮಾಡೋದಿಲ್ಲ. ನೋಡಿ, ಅಗ್ನಿಯನ್ನ ಪ್ರಜ್ವಲಿಸಿ ಪದಾರ್ಥವನ್ನ ಸುಟ್ಟು ಹಾಕಬೇಕಲ್ಲ, ಹಾಗೆ ನೀವು ನಿಮ್ಮ ಬ್ರಹ್ಮ ತೇಜಸ್ಸಿನಿಂದ ನನ್ನ ಪಾಪಗಳನ್ನು ಪರಿಹಾರ ಮಾಡ್ರಿ. ಅಂಧಕಾರ ಇದೆ ಅಂತಂದು ಮಾತ್ರಕ್ಕೆ ಅಲ್ಲಿ ಬೆಳಕಿನ ಉತ್ಪತ್ತಿ ಆಗಬಾರ್ದು ಅಂತ ಏನಾದರೂ ನಿಯಮ ಇದೆಯಾ? ಇಲ್ಲ. ಈಗ ಪಾಪ ಅನ್ನೋದು ಕತ್ತಲಿದ್ದ ಹಾಗೆ, ಅದು ಇರೋ ತನಕ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಈ ಕತ್ತಲೆಯಲ್ಲಿ ಬಿಡುಪ, ಅಲ್ಲಿ ಯಾರು ಹೋಗ್ತಾರೆ ಅಂತ ಯಾರಾದರೂ ಅಂತಾರ? ಕತ್ತಲೆಯನ್ನು ಶಮನ ಮಾಡಲಿಕ್ಕೆ ದೀಪ ಹಚ್ತಾರಲ್ಲ. ಆದ್ದರಿಂದ ನಾನು ತಪ್ಪು ಮಾಡಿದ್ದು ನಿಜ, ಆದರೆ ಈ ಪಾಪವೆಂಬುವ ತಮಸ್ಸನ್ನು ಪರಿಹಾರ ಮಾಡುವ ಅಗ್ನಿ ಪ್ರಜ್ವಾಲನೆಯನ್ನು ನೀವು ಮಾಡಬೇಕು. ನನ್ನ ಪಾಪಗಳನ್ನು ಪರಿಹರಿಸಿರಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ. ನೀವೇನೇನೆಲ್ಲ ಹೇಳ್ತೀರಿ ಆ ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಶೌನಕ ಋಷಿಗಳು ನೋಡಿದರು, ಈತ ನಿಜವಾಗಿಯೂ ಕೂಡ ತಾನು ಮಾಡಿರೋದನ್ನು ತಪ್ಪು ಅಂತ ತಿಳಿದಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ಯಾವಾಗಲೂ ಕೂಡ ಅಧ್ಯಯನದಲ್ಲಿ ರತನಾಗಿರಬೇಕು, ತಪಸ್ಸನ್ನು ಮಾಡಬೇಕು, ತಪಸ್ಸಿನಿಂದ ಭಗವಂತನನ್ನು ಪ್ರಸನ್ನೀಕರಿಸಿಕೊಳ್ಬೇಕು. ಯಾಕೆ ಅಂದರೆ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಪರಮಾತ್ಮನಿಗೆ ಇರೋದು. ನೋಡ್ರಿ, ಒಂದು ಮಾತೇ ಇದೆ, ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾದಯ ತೇ ಪುನಂತಿರುಕಾಲೇನ ದರ್ಶನಾದೇವ ಸಾಧವ ಅಂತ. ನಾನು ಯಾವುದೋ ಒಂದು ತೀರ್ಥಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡಿಬಿಡ್ತೀನಿ ಅಂದರೆ ಅದು ನೀರಷ್ಟೇ, ಇಲ್ಲಿಗಿಂತಲೂ ಕೂಡ ಶುದ್ಧವಾಗಿರುವ ನೀರಲ್ಲಿದೆ.
ಅಂತಂದ ಮಾತ್ರಕ್ಕೆ ಅದೇ ಕಾಲಕ್ಕೇನೆ ಪವಿತ್ರ ಆಗ್ತೀವಿ ಅಂತೇನೋ ನಿಯಮ ಇಲ್ಲ. ನದೇವಾ ಮೃಚ್ಛಿಲಾಮಯ, ಮೇಲ್ನೋಟಕ್ಕೆ ನಾವು ಯಾವ ಪ್ರತಿಮೆಗೆ ನಮಸ್ಕಾರ ಹಾಕ್ತೀವಿ ಅದೊಂದು ಶಿಲಾದಿಂದ ನಿರ್ಮಿತವಾಗಿರ್ಬೋದು, ಮೃಣ್ಮಯವಾಗಿರ್ಬೋದು, ಕಟ್ಟಿಗೆಯಿಂದಾಗಿರ್ಬೋದು, ಅದರಿಂದ ಏನಾಗೋದಿದೆ. ಆದರೂ ಅದರೊಳಗಿರುವಂತಹ ದೇವತೆಯನ್ನು ನೀವು ಪ್ರಸನ್ನೀಕರಿಸ್ಕೊಳ್ತೀವಿ ಅಂತ ಏನಾದರೂ ವಿಚಾರ ಮಾಡಿದರೆ ಅವುಗಳೆಲ್ಲವೂ ನಮಗೆ ಪಾವಿತ್ರ್ಯವನ್ನು ಕೊಡಬೇಕು ಅಂದ್ರೆ ಬಹಳಷ್ಟು ಸಮಯ ಬೇಕು. ಆದರೆ ಜ್ಞಾನಿಗಳು ಮಾತ್ರ ಕ್ಷಣದಲ್ಲಿ ಪರಿಹಾರ ಮಾಡಿಬಿಡುತ್ತಾರೆ. ಇದು ಭಾಗವತದಲ್ಲಿ ಬರುವ ಮಾತಿದು. ನೋಡಪ್ಪ, ನೀನು ಕೂಡ ತಪಸ್ಸನ್ನು ಮಾಡಿ ಪರಮಾತ್ಮನನ್ನ ಪ್ರಸನ್ನೀಕರಿಸಿಕೊಳ್ಬೇಕು. ಅವನು ಅಂತಾನೆ, ನೀವು ನನಗೆ ಅನುಗ್ರಹವನ್ನು ಮಾಡಿ ನನ್ನ ಪಾಪವನ್ನು ಕಳೀರಿ ಅಂತಂದಾಗ ಅವರು ಉಪದೇಶವನ್ನು ಮಾಡ್ತಾರೆ. ನೋಡು, ಯಜ್ಞ, ದಾನ, ದಯ, ವೇದಗಳು, ಸತ್ಯಭಾಷಣ ಇವೆಲ್ಲವೂ ಕೂಡ ಪವಿತ್ರತಮವಾಗಿರುವಂತಹ ಪದಾರ್ಥಗಳು. ಯಜ್ಞವನ್ನು ಮಾಡ್ತಿರ್ಬೇಕು, ಎಷ್ಟಾಗ್ತದೋ ಅಷ್ಟು ದಾನವನ್ನು ಮಾಡಬೇಕು, ಭೂತಗಳಲ್ಲಿ ದಯೆಯನ್ನು ಮಾಡಬೇಕು, ಯಾವ ಪ್ರಾಣಿಯನ್ನು ಕೂಡ ಹಿಂಸಿಸಬಾರದು. ಪ್ರಾಣಿಯನ್ನಷ್ಟೇ ಹಿಂಸಿಸೋದಿಲ್ಲ, ಮನುಷ್ಯರಿಗೆ ಬೈತೀವಿ ಅಂದರೆ ಅದು ಪ್ರಾಣಿ ಹಿಂಸನೆ. ವೇದಾಹ, ಉತ್ತಮವಾಗಿರುವಂತಹ ವೇದಗಳ ಅಧ್ಯಯನವನ್ನು ಮಾಡಬೇಕು. ಸತ್ಯಂ, ಯಾವುದು ಅತ್ಯಂತ ಹಿತವಾಗಿರುವ ಮಾತು ಇದೆಯೋ ಸಜ್ಜನರಿಗೆ ಅದನ್ನೇ ಆಡಬೇಕಾದದ್ದು. ಇವು 5 ಪವಿತ್ರವಾಗಿರುವಂಥವುಗಳು. ಷಷ್ಠಂ ಸುಚರಿತಂ ತಪಃ, 6ನೇದ್ದು ಉತ್ತಮವಾಗಿ ಮಾಡಲ್ಪಟ್ಟಿರುವಂತಹ ತಪಸ್ಸು. ಇಷ್ಟನ್ನ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿಗೆ ಉತ್ತಮವಾಗಿರುವ ಭಗವಂತನ ಅನುಗ್ರಹವಾಗಿ ಪಾಪಗಳು ಹೊರಟು ಹೋಗ್ತಾವೆ. ಆಮೇಲೆ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಬೇಕು. ಕುರುಕ್ಷೇತ್ರಕ್ಕೆ ಹೋಗಬೇಕು, ಆಮೇಲೆ ಸರಸ್ವತಿ ನದಿಗೆ ಹೋಗಬೇಕು, ಅನೇಕ ತೀರ್ಥಗಳನ್ನು ಸಂಚಾರ ಮಾಡ್ತಾ ಉತ್ತಮವಾಗಿರುವಂತಹ ಮೇಲ್ಮೇಲಿನ ಪ್ರದೇಶಗಳಿಗೆ ಬದರಿ ಹೋಗಬೇಕು. ದೃಷದ್ವತಿ ಎನ್ನುವಂತಹ ನದಿ ಇದೆ, ಅಲ್ಲಿ ಹೋಗಬೇಕು. ತ್ಯಾಗ ಧರ್ಮಂ ಪವಿತ್ರಾಣಾಂ ಸನ್ಯಾಸಂ ಮನುರಬ್ರವೀತ್, ಎಲ್ಲ ಪದಾರ್ಥದ ಸಂಘ ಪರಿತ್ಯಾಗ ಮಾಡಬೇಕು. ಆ ಪದಾರ್ಥದ ಮೇಲಿರುವಂತಹ ಅಭಿಲಾಷೆಯನ್ನ ಬಿಡಬೇಕು. ಈ ತರಹ ಯಾರಿರ್ತಾರೋ ಅವರು ಸರ್ವವಿಧವಾಗಿರುವ ಪಾಪಗಳು ಕೂಡ ಹೋಗ್ತಾವೆ ಅಂತ ಶೌನಕರು ಹೇಳ್ತಾರೆ. ನೋಡು, ಎಂತಹ ಪಾಪವನ್ನು ಮಾಡಿದರೂ ಕೂಡ ಪ್ರಾಯಶ್ಚಿತ್ತ ಪುರಸ್ಸರವಾಗಿ 3 ವರ್ಷಗಳ ಪರ್ಯಂತ ಸರಿಯಾಗಿ ಅಗ್ನಿ ಪ್ರಜ್ವಾಲನೆಯನ್ನು ಮಾಡಿ ಪರಮಾತ್ಮನಿಗೆ ಆಹುತಿಯನ್ನು ಹಾಕುವುದರಿಂದ ಆ ಎಲ್ಲ ಪಾಪಗಳು ಹೊರಟು ಹೋಗ್ತವೆ. ಹೀಗೆ ಅನೇಕ ಪಾಪ ಪರಿಹಾರಕವಾಗಿರುವಂತಹ ಕಾರ್ಯಗಳಿವೆ, ಅವುಗಳನ್ನು ನೀನು ಮಾಡುವಂತ ಹೇಳ್ತಾರೆ. ಕೃತ್ವಾ ಪಾಪಂ ಪೂರ್ವಂ ಅಬುದ್ಧಿಪೂರ್ವಂ ಪುಣ್ಯಾನಿ ಚೇತ್ ಕುರುತೆ ಬುದ್ಧಿಪೂರ್ವಂ ಸತತ್ ಪಾಪಂ ನುದತೆ ಕರ್ಮಶೀಲೋ ವಾಸೋ ಯಥಾ ಮಲಿನಂ ಕ್ಷಾರಯುಕ್ತ್ಯ. ಅಬುದ್ಧಿಪೂರ್ವಕವಾಗಿರುವ ಪಾಪಗಳನ್ನು ಪರಿಹರಿಸಿಕೊಳ್ಳಬೇಕು ಅಂದರೆ ಬುದ್ಧಿಪೂರ್ವಕವಾಗಿ ಪುಣ್ಯವನ್ನು ಮಾಡಬೇಕು. ತಿಳಿದು ಇದನ್ನು ಮಾಡೋದರಿಂದ ಪುಣ್ಯ ಬರ್ತದೆ, ಧರ್ಮ ಸಾಧನೆಯಾಗಿರುವಂತಹದ್ದು ಈ ಕಾರ್ಯ ಅಂತ ತಿಳಿದುಕೊಂಡು ಬುದ್ಧಿಪೂರ್ವಕವಾಗಿ ಮಾಡಿದಂತಹ ಕಾರ್ಯಗಳಿಂದ ಪುಣ್ಯ ಬಂದು ಅವುಗಳು ನಮ್ಮ ಎಲ್ಲ ಪಾಪಗಳನ್ನು ಪರಿಹರಿಸ್ತವೆ. ನೀನು ಈ ತರಹ ಮಾಡುವಂತ ಶೌನಕರು ಆ ರಾಜನಿಗೆ ಉಪದೇಶವನ್ನು ಮಾಡಿದಾಗ ಆತ ಇವರ ಮಾತಿನ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟು ಇವರು ಹೇಳಿದಾಗೇನೆ ಮಾಡಿದ. ಅವನ ಬ್ರಹ್ಮಹತ್ಯಾ ದೋಷವು ಎಲ್ಲ ಹೋಗ್ಬಿಡ್ತು. ಅಲ್ಲ, ಹಿಂಗೆ ಯಾರೋ ಒಬ್ರು ಹೇಳ್ಬಿಟ್ರು ಹಿಂಗೆ ಮಾಡ್ರಿ ಅಂತಂದು ಮಾತ್ರಕ್ಕೆ ಪಾಪಗಳು ಹೋಗ್ಬಿಡ್ತಾವ? ಇದನ್ನ ನಾವು ಶ್ರೀಪಾದರಾಜರ ಕಥೆಯಲ್ಲಿ ಕೇಳ್ತೀವಿ ನೋಡಿ. ಶ್ರೀಪಾದರಾಜರ ಕಥೆಯಲ್ಲೂ ಕೂಡ ಇಂಥದ್ದೇ ಒಂದು ಪ್ರಸಂಗ ಬರ್ತದೆ. ಬ್ರಹ್ಮಹತ್ಯಾ ದೋಷ ಬಂದ್ಬಿಟ್ಟಿರ್ತದೆ. ಆಗ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡ್ರಿ ಅಂತ ಬಂದು ಪ್ರಾರ್ಥನೆ ಮಾಡಿಕೊಂಡ ಶ್ರೀಪಾದರಾಜರ ಬಳಿ ಒಬ್ಬವ. ನೋಡಿದ್ರು ಆತನ ಯೋಗ್ಯತೆ, ಅವನು ನಿಜವಾಗಿಯೂ ಕೂಡ ತಪ್ಪು ಮಾಡಿದ್ದೇನೆ ಅಂತ ಅಂದ್ಕೊಂಡಿದ್ದಾನೋ ಇಲ್ಲೋ, ಇನ್ನೊಮ್ಮೆ ಅವನು ಮಾಡ್ತಾನೋ ಇಲ್ಲೋ, ಇವೆಲ್ಲವನ್ನೂ ಕೂಡ ಪರಿಶೀಲಿಸಿಕೊಂಡು ಅವನು ಶುದ್ಧ ಸ್ವಭಾವದವನು ಅಂತ ನಿರ್ಧಾರ ಮಾಡಿಕೊಂಡು ಅವನ ಬ್ರಹ್ಮಹತ್ಯೆಯನ್ನ ಪರಿಹಾರ ಮಾಡ್ತಾರೆ.
ತಮ್ಮ ಶಂಖದಲ್ಲಿ ಅಭಿಮಂತ್ರಿತವಾಗಿರುವ ನೀರನ್ನು ಪ್ರೋಕ್ಷಣೆ ಮಾಡಿ ಅವನನ್ನು ಉದ್ಧಾರ ಮಾಡ್ತಾರೆ ಅಂತ ಕಥೆ ಇದೆ. ಇಷ್ಟು ಹೇಳಿದರೆ ಜನರಿಗೆ ಸಂತೋಷ ಆಗಂಗಿಲ್ಲ. ನಮ್ಮ ಮನೆಯೊಳಗೂ ಶಂಖ ಅದ, ಅದರಲ್ಲೂ ನೀರು ಹಾಕ್ತೀವಿ, ನಾವೇ ಮೊದಲು ಸಿಡಿಸ್ಕೊಂಡ್ಬಿಡ್ತೀವಿ, ಇನ್ನೊಬ್ರಿಗೆ ಹಾಕೋದು ಮುಂದೋಯ್ತು, ನಾವು ಶುದ್ಧ ಆಗ್ಬಿಡ್ತೀವಪ್ಪ ಅಂದರೆ. ಅವಾಗ ಜನ ಕೇಳಿದರು, ಏನ್ರಿ ಶ್ರೀಪಾದರಾಜರೇ, ಬ್ರಹ್ಮಹತ್ಯೆಗೆ ಸಮಾನವಾಗಿರುವ ಪಾಪ ಮತ್ತೊಂದಿಲ್ಲ, ಅಂತಹ ಮಹಾಪಾಪವನ್ನು ಮಾಡಿದಂತಹ ವ್ಯಕ್ತಿಯ ಬ್ರಹ್ಮಹತ್ಯೆಯನ್ನ ಏನೋ ಸುಮ್ಮನೆ ಹಿಂಗೆ ಕಾಲಿಗೆ ಚುಚ್ಚಿರುವಂತಹ ಮುಳ್ಳನ್ನು ತೆಗೆದೀನಿ ಅಂತಂತೀರಲ್ಲ, ಹೇಗೆ ನಂಬೋದು? ಹೌದೇನ್ರಪ್ಪ, ನಂಬಿಕೆ ಇಲ್ವೇನು? ನಂಬೋದಿಲ್ಲ ಅಂದರು. ಆಗ ಸರಿ, ಮತ್ತು ನೀವು ನಂಬಲಿಕ್ಕೆ ನಾ ಏನು ಮಾಡಲಿ? ಅದಕ್ಕೆ ಅವರಂದರು, ನೋಡ್ರಿ, ಕೆಲವೊಂದು ಪದಾರ್ಥಗಳು ಲೋಕದಲ್ಲಿವೆ, ಅವುಗಳನ್ನು ಹೋಗಲಾಡಿಸ್ಲಿಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಉದಾಹರಣೆ ಬ್ರಹ್ಮಹತ್ಯೆ. ಅಲ್ಲಪ್ಪ, ಇದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳ್ರಿ. ಏನಿದೆ ಅಂದರೆ, ಈ ಬಟ್ಟೆಗೆ ಗೇರೆಣ್ಣೆ ಹತ್ತಿದ್ರೆ ಅದು ಕಲೆ ಏನು ಬಿದ್ದಿರ್ತದಲ್ಲ, ಅದು ಹೋಗೋದಿಲ್ಲ. ಅದಕ್ಕೆ ಇದು ತಮ್ಮ ಬಟ್ಟೆ ತಮ್ಮ ಪಂಚೆ ಅಂತ ತೋರಿಸ್ಕೊಳ್ಳಿಕ್ಕೆ ಗೇರೆಣ್ಣೆನೇ ಬರೆಸ್ಕೊಂಡಿರ್ತಾರೆ ಮಹಾನುಭಾವರು. ಯಾಕೆ, ಎಷ್ಟು ಒಗೆದ್ರೂ ಕೂಡ ಹೋಗಿರಬಾರ್ದು, ಅದು ನಂದು ಒಂದು ಗೊತ್ತಾಗಬೇಕಲ್ಲ ಅಂತ. ತರಸ್ರಿ ಅಂತ ಶುಭ್ರವಾಗಿರುವಂತಹ ಬಟ್ಟೆಯ ಮೇಲೆ ಧಾರಾಕಾರವಾಗಿ ಆ ಗೇರೆಣ್ಣೆಯನ್ನು ಹಾಕಿದ್ರು, ಇದನ್ನು ಹೋಗಿಸ್ರಿ, ಬ್ರಹ್ಮಹತ್ಯೆಯನ್ನೇ ಹೋಗಿಸ್ಲಿಕ್ಕೆ ಬರುವಂತಹ ನಿಮಗೆ ಈ ಗೇರೆಣ್ಣೆ ಕಲೆಯನ್ನು ಹೋಗಿಸೋದು ಎಷ್ಟೊತ್ತು ಅಂತ ಪರೀಕ್ಷೆಯನ್ನು ಮಾಡಿದಾಗ ಶ್ರೀಪಾದರಾಜರು ಆಯಿತು, ಅವ್ರಿಗಿರೋದೇನು? ಪಾಪ ಪರಿಹಾರವನ್ನು ಮಾಡೋರು ಯಾರು? ಮುಖ್ಯ ಪ್ರಾಣದೇವರು. ಶುದ್ಧರಾಗಿರುವಂಥವ್ರು ಅವರೊಬ್ಬರೇ ಜಗತ್ತಿನಲ್ಲಿ. ಪವಮಾನ, ಇನ್ನೊಬ್ಬರನ್ನು ಶುದ್ಧೀಕರಿಸೋರು ಅವರೇ. ಅವರಿಗೆ ಪಾವಿತ್ರ್ಯವನ್ನು ಕೊಟ್ಟಂಥವನು ಯಾರು? ಅತ್ಯಂತ ಪವಿತ್ರನಾಗಿರುವಂತಹ ಪರಮಾತ್ಮ. ಅವರ ಮೇಲಿರುವಂತಹ ಭರವಸೆಯಿಂದಲೇನೆ ಅವರು ಇವನನ್ನು ಪವಿತ್ರ ಮಾಡೋದು ಅಂತ ಅನ್ಕೊಂಡೇನೆ ಇವರು ಈ ಕಾರ್ಯಗಳನ್ನು ಮಾಡ್ತಾರೆ. ಜ್ಞಾನಿಗಳು ಎಂದು ನಾವು ಮಾಡಿದ್ವಿ ಅಂತ ಅನ್ಕೊಳ್ಳೋದೇ ಇಲ್ಲ ಅವರು. ಸರಿ, ಅದನ್ನು ಪರಮಾತ್ಮನೇ ಮಾಡಿರೋದು, ಇದನ್ನೂ ಮಾಡಿಸ್ತಾನೆ ಅಂತ ತಮ್ಮ ಶಂಖದಲ್ಲಿ ಮತ್ತೆ ನೀರನ್ನ ಹಾಕಿಬಿಟ್ಟು ಅದನ್ನು ಪ್ರೋಕ್ಷಣೆ ಮಾಡಿ ತೆಗೆದಾಗ ಆ ಶುದ್ಧವಾಗಿರುವಂತಹ ಬಟ್ಟೆ ಮೇಲೆ ಏನೆಲ್ಲ ಕಪ್ಪು ಕುತ್ಕೊಂಡಿತ್ತೋ ಅದೆಲ್ಲವೂ ಕೂಡ ಹೊರಟು ಹೋಗ್ಬಿಡ್ತು. ಮತ್ತೆ ಶುದ್ಧವಾಗಿರುವಂತಹ ಬಟ್ಟೆ ಆಯಿತು. ಅಲ್ಲರಿ, ಗೇರೆಣ್ಣೆ ಕಲೆ ಹೋಯಿತು, ಬ್ರಹ್ಮಹತ್ಯೆ ಹೋಯಿತು ಅಂತ ಹೆಂಗೆ ತಿಳ್ಕೊಳ್ಳೋದು? ಆಧ್ಯಾತ್ಮಿಕ ಅರ್ಥ ಬೇಕಲ್ಲ ಅಂದ್ರೆ ನಿಜ. ಅದಕ್ಕೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಅಂಶವನ್ನು ಹೇಳ್ತಾರೆ ನೋಡಿ. ವಿಷ್ಣು ಭಕ್ತರು ಎಷ್ಟು ದೊಡ್ಡವರಿರ್ತಾರೆ, ಸ್ವತಃ ಪರಮಾತ್ಮ ಎಷ್ಟು ದೊಡ್ಡವ ಅಂದರೆ ವಿಷ್ಣು ವೈಷ್ಣವ ವಾಕ್ಯೇನ ಹಾನಿ ಪಾಪಸ್ಯ ವೈಭವೇ. ಪರಮಾತ್ಮನ ಮಾತು, ಆ ವೈಷ್ಣವರ ವಿಷ್ಣು ಸರ್ವೋತ್ತಮತ್ವವನ್ನು ನಂಬಿ ಇರುವಂತಹ ಏನೆಲ್ಲ ವಿಷ್ಣು ಭಕ್ತರಿದ್ದಾರೆ ಅವರ ವಾಕ್ಯದಿಂದಲೇನೆ ಪಾಪಗಳ ನಾಶವಾಗಿ ಹೋಗ್ತವೆ ಅಂತಂತಾರೆ. ಆ ಮಹತ್ವ ಇದೆ. ಆದ್ದರಿಂದ ಪರಮಾತ್ಮನ ಸರ್ವೋತ್ತಮತ್ವವನ್ನು ಎಲ್ಲ ಕಡೆ ಸಾರಿ ಆತನನ್ನ ಭಜನೆ ಮಾಡಿದಂತಹ ಶ್ರೀಪಾದರಾಜರ ಮಾತಿನಿಂದಲೇನೆ ಅವರು ಹೇಳಿದರು ಬ್ರಹ್ಮಹತ್ಯೆ ಹೋಯಿತು ಅಂತ. ಅದರಿಂದ ಪರಮಾತ್ಮ ಅವರ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಬಿಡ್ತಾನೆ. ಇದು ವೈಷ್ಣವ ಭಕ್ತರ ಮಹತ್ವ ಅನ್ನೋದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇಲ್ಲೂ ಕೂಡ ಶೌನಕರು ಅನೇಕ ತರಹದ ದಾನವನ್ನು ಮಾಡ್ರಿ, ಯಜ್ಞವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಆದರೆ ಇದನ್ನೆಲ್ಲ ಮಾಡುವುದರಿಂದ ಪಾಪ ಪರಿಹಾರವಾಗ್ತವೆ ಅನ್ನೋದನ್ನು ಹೇಗೆ ನಂಬೋದು ಅಂದರೆ ಇವರು ಪರಮ ವೈಷ್ಣವರು. ಇವರು ಹೇಳಿದ್ದ ಕಾರಣದಿಂದ ಇವರ ಮಾತಿಗೆ ಅನುಸಾರವಾಗಿ ಪರಮಾತ್ಮ ಫಲವನ್ನು ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಯಾರೆಲ್ಲ ಪಾಪಗಳನ್ನು ಪರಿಹರಿಸಿಕೊಳ್ಳಬೇಕು, ನಾವು ತಪ್ಪು ಮಾಡಿದ್ದೇವೆ ಅಂತ ಅಂದ್ಕೊಂಡಿದ್ದೀರಲ್ಲ, ಎಲ್ಲರೂ ಕೂಡ ಪಾಪ ಪರಿಹಾರಕನಾಗಿರುವಂತಹ ಆ ಕೃಷ್ಣ ಪರಮಾತ್ಮನನ್ನ ಭಜನೆ ಮಾಡಬೇಕು. ಅದರಿಂದ ಎಲ್ಲ ವಿಧವಾಗಿರುವಂತಹ ಪಾಪಕ್ಷಯವಾಗ್ತದೆ ಎನ್ನುವಂತಹ ಕಥೆಯನ್ನ ಇಲ್ಲಿ ಭೀಷ್ಮಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ತಿಳಿದು ಮಾಡಿದಂತಹ ಸತ್ಕರ್ಮದಿಂದ ಬಂದ ಪುಣ್ಯವು ಎಲ್ಲ ಪಾಪಗಳನ್ನು ಪರಿಹರಿಸ್ತದೆ ಅನ್ನುವಂಥದ್ದು ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕಾದದ್ದು.
ಹೀಗೆ ಬ್ರಹ್ಮಹತ್ಯೆ ದೋಷವನ್ನ ಕಳೆದಿರುವಂತಹ ಒಂದು ಕಥೆಯನ್ನ ನಿರೂಪಿಸಿದ ಮೇಲೆ ಯುಧಿಷ್ಠಿರ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ. ಅಲ್ಲ, ಬ್ರಹ್ಮಹತ್ಯಾ ದೋಷವನ್ನ ಪರಿಹಾರ ಮಾಡಿದ ಕಥೆ ಹೇಳಿದ್ರಿ, ಈ ಮೃತರಾದ ವ್ಯಕ್ತಿಯನ್ನ ಬದುಕಿಸಿದವರು ಅಂತ ಏನಾದರೂ ಇದ್ರೆ ಅವ್ರ ಕಥೆಯನ್ನು ಹೇಳ್ರಿ ಅಂತ ಕೇಳ್ತಾರೆ. ನಮ್ಮ ಪ್ರಕಾರ ಏನು, ಒಮ್ಮೆ ಮೃತರಾಗ್ಬಿಟ್ರು ಅಂದ್ರೆ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ವಾಪಸ್ ಬರೋದಿಲ್ಲ ಅಂದ್ರೆ ಇನ್ನೊಂದು ಶರೀರದಲ್ಲಿ ಏನು ಹುಟ್ಟಬೇಕು ಅವರು ಅದನ್ನು ಹುಟ್ಟೇ ಹುಟ್ಟುತ್ತಾರೆ. ಆದ್ರೆ ಇದೇ ಶರೀರದಲ್ಲಿ ಏನೇ ಮತ್ತೆ ಆ ವ್ಯಕ್ತಿ ಎದ್ದು ಬರಲ್ಲ. ಒಮ್ಮೆ ಮೃತನಾಗ್ಬಿಟ್ರೆ ಮುಗಿದು ಹೋಯಿತು. ಆದ್ರೆ ನಾನು ಅನ್ಕೊಂಡಿದ್ದು ಜ್ಞಾನಿಗಳು ಮೃತರಾದ ವ್ಯಕ್ತಿಗಳನ್ನ ಬದುಕಿಸ್ತಾರೆ, ಬದುಕಿಸಿದ್ದಿದೆ ಅಂತ ನಾನು ಕೇಳಿದ್ದೆ. ಆದ್ರೆ ಅದರ ಬಗ್ಗೆ ನೀವು ಸ್ವಲ್ಪ ಹೇಳ್ರಿ ಅಂತ ಭೀಷ್ಮರಿ ಬಳಿ ಕೇಳಿದಾಗ ಒಂದು ಕಥೆಯನ್ನ ಭೀಷ್ಮಾಚಾರ್ಯರು ಹೇಳ್ತಾರೆ. ಶೃಣು ಪಾರ್ಥ ಯಥಾವೃತ್ತಂ ಇತಿಹಾಸಂ ಪುರಾತನಂ. ಬಹಳ ಹಿಂದೆ ಒಂದು ಘಟನೆ ಆಗಿತ್ತು, ಅದನ್ನು ಹೇಳ್ತೀನಿ ಕೇಳಿ ನಿನಗೆ ಅಂತ ಭೀಷ್ಮರಂತ ಇದ್ದಾರೆ. ಒಂದು ಗೃಧ್ರ, ಹದ್ದು ಹಾಗೂ ಒಂದು ನರಿ, ಇವರಿಬ್ಬರ ಸಂವಾದದಲ್ಲಿ ಈ ಕಥೆ ಬರ್ತಿದೆ. ಒಂದು ಊರು ವೈದಿಶ ಅಂತ. ಆ ವೈದಿಶಪುರದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣನಿಗೆ ಒಬ್ಬ ಕೂಸು ಹುಟ್ಟಿತ್ತು. ಅದು ಹುಟ್ಟಿತ್ತು, ಸಣ್ಣ ಕೂಸಿರೋ ಕಾಲಕ್ಕೇನೆ ಮೃತವಾಗ್ಬಿಡ್ತು. ಕಸ್ಯಚಿತ್ ಬ್ರಾಹ್ಮಣಸ್ಯಾಸೀತ್ ದುಃಖ ಲಬ್ಧ ಸತೋ ಮೃತಃ. ಆ ಕೂಸನ್ನು ಪಡೆಯೋ ಕಾಲಕ್ಕೆ ಬಹಳ ಕಷ್ಟಪಟ್ಟಿದ್ದ. ಬಹಳಷ್ಟು ವರ್ಷ ಆದಮೇಲೆ ಆ ಕೂಸು ಹುಟ್ಟಿತ್ತು. ಆದರೆ ಏನ್ ಮಾಡೋದು, ಬಾಲಯೇವ ವಿಶಾಲಾಕ್ಷ ಬಾಲಗ್ರಹ ನಿಪೀಡಿತ. ಈ ಸಣ್ಣ ಕೂಸುಗಳಿರೋ ಕಾಲಕ್ಕೆ ಅನೇಕ ರೋಗಗಳು ಬರ್ತಾವೆ ನೋಡಿ. ಆ ರೋಗಕ್ಕೆ ಸಿಲುಕಿ ಆ ಕೂಸು ಸತ್ತು ಹೋಗ್ಬಿಡ್ತು. ಏನ್ ಮಾಡ್ಲಿಕ್ಕಾಗ್ತದೆ? ಮತ್ತೆ ಈ ಬಾಲಕನನ್ನ ಮತ್ತೆ ಒಯ್ದು ಏನೇನು ಸಂಸ್ಕಾರ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ, ಆ ತರಹ ಮಾಡಬೇಕಲ್ಲ. ಎಲ್ಲರೂ ಕೂಡ ತಾವು ರುದ್ರಭೂಮಿಗೆ ಹೋಗಿ ಅಲ್ಲಿ ಈ ಶಿಶುವನ್ನ ಇಟ್ಟು ಬರಬೇಕು, ಭೂಮಿಯಲ್ಲಿ ಹಾಕಿ ಬಂದ್ಬಿಡ್ಬೇಕು ಅಂತ ಎಲ್ಲರೂ ಪಾಪ ಅಳ್ತಾ ಹೋಗ್ತಿದ್ದಾರೆ. ತಂಬಾತಂ ಭೂತಲೆ ಕ್ಷಿಪ್ಯ ಪ್ರತಿಗಂತುಂ ನ ಶಕ್ತಿಯುಹು. ಅಲ್ಲಿ ತನಕ ಹೋದ್ರು ನಿಜ, ಹೇಗೋ ಕಷ್ಟಪಟ್ಟು. ಆದರೆ ಹೋದ ಮೇಲೆ ಈ ಶಿಶುವನ್ನ ಇಟ್ಟು ಬರಬೇಕಲ್ಲ, ಬರ್ಲಿಕ್ಕೆ ಮನಸ್ಸಾಗಲಿಲ್ಲ. ಯಾಕೆಂದ್ರೆ ಇನ್ನ ಆ ಕೂಸು ಏನನ್ನು ನೋಡೇ ಇಲ್ಲ, ಅಷ್ಟು ಬುದ್ಧಿನೂ ಇಲ್ಲ ಅದಕ್ಕೆ. ಅಷ್ಟು ಚಿಕ್ಕದಾಗಿರುವಂತಹ ಕೂಸನ್ನು ನೋಡಿ ಹೇಗೆ ತಾನೇ ನಾವು ಬಿಡ್ಲಿಕ್ಕೆ ಆಗ್ತದೆ? ನೋಡಿ, ಈ ಮಕ್ಕಳ ಮೇಲಿರುವಂತಹ ಮೋಹವನ್ನ ಕಳೆದುಕೊಳ್ಳೋದು ಬಹಳ ಕಷ್ಟನೇ ಇದೆ ಅಲ್ಲ. ಅದು ಶಿಶು ಇರಬಹುದು, ಆದ್ರೆ ಅಷ್ಟೊತ್ತಿಗಾಗಲೇನೆ ಅದು ನಮ್ಮದು, ನಾವು ಸಾಕಿರುವಂತಹದ್ದು ಅಂತ ತಂದೆ ತಾಯಿ ಎದ್ದೇ ಇರ್ತದೆ ನೋಡಿ. ಸಣ್ಣ ಕೂಸಾದ್ರೇನು, 50 ವರ್ಷದ ವ್ಯಕ್ತಿ ಆದ್ರೇನು. ಬಹಳಷ್ಟು ಅಳ್ತಾ ಇದ್ದಾರೆ. ಆಗ ಇವರಿಗೆ ಅಳೋದನ್ನ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ತೇಷಾಂ ರುದಿತ ಶಬ್ದೇನ ಗೃಧ್ರ ಅಭ್ಯೇತ್ಯ ವಚೋಬ್ರವೀತ್. ಅಲ್ಲೇ ಒಂದು ಹದ್ದು ವಾಸ ಮಾಡ್ತಿತ್ತು, ಮತ್ತು ಸ್ಮಶಾನಗಳ ಗಿಡಗಳೆಲ್ಲ ಮಾಡ್ತಿರ್ತಾರೆ ನೋಡಿ. ಒಂದು ಹದ್ದು ಬಂದು ನೋಡ್ತಾ ಇದೆ, ನೋಡಿ ಮಾತಾಡ್ತಂತೆ. ಪ್ರೇತಾತ್ಮಕಮಿಮಂ ಕಾಲೇ ತ್ಯಕ್ತ್ವಾ ಗಚ್ಚತಮಾಚಿರಂ ಇಹ ಪುಂಸಾಂ ಸಹಸ್ರಾಣಿ ಸ್ತ್ರೀ ಸಹಸ್ರಾಣಿ ಚೈವ ಸಮಾನೀತಾನಿ ಕಾಲೇನ ಹಿತ್ವಾ ವೈ ಯಾಂತಿ ಬಾಂಧವಾಹ. ಏನಪ್ಪ ನೀವು ಮೊದಲನೇ ಬಾರಿ ಬಂದಿದ್ದೇನು? ನೋಡ್ರಿ ಇಲ್ಲೆಲ್ಲ ಎಷ್ಟು ಜನ ಬಿದ್ದಿದ್ದಾರೆ, ಇವನನ್ನು ಇಟ್ಟು ಹೋಗ್ರಿ. ಏನು ಯಾಕೆ ಅಳ್ತಾ ಇರೋದು? ಸಾವಿರಾರು ಜನ ಹುಟ್ಟುತ್ತಾರೆ, ಸಾವಿರಾರು ಜನ ಮೃತರಾಗ್ತಾರೆ. ಅವರೆಲ್ಲರೂ ಕೂಡ ಇದೇ ತರಹ ಅಳ್ತಾ ಕೂತಿದ್ರೆ ಈ ಸ್ಮಶಾನದಲ್ಲೆಲ್ಲ ಕಾಣಿಸ್ಬೇಕಾಗಿತ್ತು. ಆ ತರಹ ಏನಿಲ್ಲ, ಮೃತರಾದ ವ್ಯಕ್ತಿಗಳನ್ನ ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಬಿಟ್ಟು ಹೋಗ್ರಿ ಅಂತ ಹೇಳ್ದ ಆ ವೃದ್ಧ. ಹದ್ದು ಹೇಳ್ತದು.
ನೋಡ್ರಿ, ಸ್ವಲ್ಪ ಜಗತ್ ನೋಡ್ರಿ. ಸಂಪಶ್ಯತ ಜಗತ್ ಸರ್ವಂ ಸುಖ ದುಃಖೈರಧಿಷ್ಠಿತಂ. ನೋಡ್ರಿ, ಯಾರೋ ಒಬ್ರು ಸುಖದಿಂದಿದ್ದಾರೆ, ಕೆಲವೇ ದಿವಸಗಳಲ್ಲಿ ಅವ್ರಿಗೂ ದುಃಖ ಬರೋದಿದೆ, ಯಾರಾದ್ರೂ ಮತ್ತೆ ಹೋಗ್ತಾರೆ, ಅವನನ್ನು ಮತ್ತೆ ಇಲ್ಲೇ ಕರ್ಕೊಂಡು ಬರ್ತಾರೆ, ಇಲ್ಲಿಂದ ದುಃಖಿತರಾಗಿ ಹೋಗ್ತಾರೆ, ಮತ್ತೇನೋ ಪ್ರಸಂಗಗಳು ಬರ್ತಾವೆ ಅಂತ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ವಿ ಅನ್ನೋದನ್ನು ಮರ್ತು ಬಿಟ್ಟಿರ್ತಾರೆ, ಮತ್ತೆ ಸುಖದಿಂದ ಇರ್ತಾರಲ್ಲ. ಆದ್ದರಿಂದ ಆಯುಷ್ಯ ಅನ್ನೋದು ಯಾರಿಗೆ ದೀರ್ಘಕಾಲೀನವಾಗಿರುತ್ತದೆ ಹೇಳ್ರಿ? ಇರಲ್ಲ. ನೀವು ಬಿಟ್ಟು ಹೋಗ್ರಿ ಇವನನ್ನ ಅಂತ ಆ ಪಕ್ಷಿ ಹೇಳ್ತು. ನ ಪುನರ್ಜೀವಿತ ಕಶ್ಚಿತ್ ಕಾಲಧರ್ಮ ಮುಪಾಗತಃ. ನಾ ಹೇಳ್ತೀನಿ ಕೇಳಿ, ನೀವು ಇಲ್ಲಿ ಇರೋದ್ರಿಂದ ನಮ್ಮ ತಂದೆ ತಾಯಿ ಕಾಯ್ತಾ ಇದ್ದಾರೆ ಅಂತ ಅನ್ಕೊಂಡು ಆ ಕೂಸೇನು ಎದ್ದು ಬರ್ತದ? ಯಾರೂ ಕೂಡ ಮೃತರಾದವರು ಎದ್ದು ಬಂದಿಲ್ಲ, ಹೋಗ್ರಿ ಅಂತ ಆ ಪಕ್ಷಿ ಹೇಳ್ತಾ ಇದೆ. ಬಹಳಷ್ಟು ಅಂಶಗಳನ್ನು ಹೇಳ್ತದೆ ನೋಡಿ. ಯಾರೇ ಇರಲಿ, ನಿಮಗೆ ಪ್ರಿಯರಾದವರೇ ಇರಲಿ, ದ್ವೇಷ್ಯರಾದವರೇ ಇರಲಿ, ಪ್ರಿಯರಾದವರು ಮೃತರಾಗಬೇಕು, ದ್ವೇಷ್ಯರಾದವರು ಮೃತರಾಗೇ ಆಗ್ತಾರೆ. ಸರ್ವೇಣ ಖಲು ಮರ್ತವ್ಯಂ ಮರ್ತ್ಯಲೋಕೆ ಪ್ರಸೂಯತ. ಅದಕ್ಕೆ ಇದನ್ನು ಮರ್ತ್ಯಲೋಕ ಅಂತ ಕರೀತಾರೆ. ಯಾರಿಗೆ ಮರಣ ಹೊಂದುವ ಸ್ವಭಾವ ಇದೆ ಅವರೇ ಇಲ್ಲಿ ಹುಟ್ಟು ಬರೋದು, ಕೊನೆಗೆ ದೇಹವನ್ನು ಬಿಡ್ತಾರೆ, ಮತ್ತೊಂದು ಕಡೆಯೆಲ್ಲೋ ಹುಟ್ಟುಕೊಳ್ತಾರಪ್ಪ. ಆದರೆ ಇದೇ ಶರೀರದಿಂದ ವಾಪಸ್ ಬರೋದಿಲ್ಲ ಯಾರು ಕೂಡ. ಗಮ್ಯತಾಂ ಸ್ವಮಧಿಷ್ಠಾನಂ ಸುತಸ್ತೇಹಂ ವಿಸೃಜ್ಯ ವೈ. ಎಲ್ಲರೂ ನಿಮ್ಮ ಮನೆಗೆ ಹೋಗ್ರಪ್ಪ, ಈ ಮಗನ ಮೇಲೆ ಆಸೆ ಬಿಡ್ರಿ ಅಂತ ಆ ಪಕ್ಷಿ ಹೇಳ್ತು. ಏನ್ ಮಾಡಿದ್ರು ಕೂಡ ಇವರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತಿಲ್ಲ. ಆಗ ಒಂದು ನರಿ ಬಂತು, ಅದು ಅಲ್ಲೇ ಸಂಚಾರ ಮಾಡ್ತಿತ್ತು. ಬಂತದು ಬಂದು ಹೇಳ್ತದೆ, ಏನ್ರೋ ಎಷ್ಟು ನಿಮಗೆ ದಯೆ ಅನ್ನೋದೇ ಇಲ್ಲ, ನೀವೇ ಹುಟ್ಟಿಸಿರುವಂತಹ ಈ ಕೂಸನ್ನ ಬಿಟ್ಟು ಹೋಗ್ತಿರಲ್ಲ, ಸ್ವಲ್ಪ ಹೊತ್ತು ತಡೀರಿ, ಸೂರ್ಯಾಸ್ತ ಆದ್ಮೇಲೆ ಬರ್ತಾನೆ ಇವನು ಎದ್ದು ಅಂತ ಹೇಳ್ತಾನ. ನೋಡಿ, ಯಾರಾದ್ರೂ ಈ ತರಹ ಮಾತಾಡಿದರೆ ಹೌದು ಅಂತ ಅನಿಸ್ಬಿಡ್ತದೆ ಕೆಲವೊಮ್ಮೆ. ಈಗ ನರಿ ಮಾತಾಡೋದಂತೂ ಇಲ್ಲೇ ಇಲ್ಲ, ಆದ್ರೂ ಅದು ಕೂಸು ಹುಟ್ಟು ಬರ್ತದೆ ಅಂತಂದ್ರೆ ಯಾರಿಗೆ ಸಂತೋಷ ಆಗಂಗಿಲ್ಲ ಹೇಳ್ರಿ? ಅದರಿಂದ ಆದಿತ್ಯೋಯಂ ಸ್ಥಿತೋ ಮೂಢಾಹ ಸ್ನೇಹಂ ಕುರುತ ಮಾಭಯಂ ಬಹುರೂಪೋ ಮುಹೂರ್ತಾಚ್ಚ ಜೀವೇರಪಿ ಚ ಬಾಲಕಃ. ಸೂರ್ಯ ಇನ್ನ ಇದ್ದಾನೆ, ತಡೀರಿ, ಸ್ವಲ್ಪ ಹೊತ್ತು ತಡೀರಿ, ಇವನು ಬದುಕಿಯಾನು, ಸ್ವಲ್ಪ ತಡೀರಿ ಅಂತ ಆ ನರಿ ಹೇಳ್ತು. ನೀವು ಹುಟ್ಟಿಸಿರುವಂತಹ ಈ ಕೂಸನ್ನ ಹೀಗೆಲ್ಲ ಬಿಟ್ಟು ಹೋಗಬಾರದು. ನೋಡಿ, ಯಸ್ಯ ಭಾಷಿತ ಮಾತ್ರೇಣ ಪ್ರಸಾದ ಮಧಿಗಚ್ಚತ. ಈ ಕೂಸು ಅಕಸ್ಮಾತ್ ಒಂದು ಅಕ್ಷರ ಮಾತಾಡ್ಬಿಟ್ರೆ ನಿಮಗೆ ಸಂತೋಷ ಆಗ್ತದೆ, ಮತ್ತು ಕಾಯಬೇಕು. ಹೌದು ನೋಡ್ರಿ, ಈ ಬಾಲಕರ ಮಾತನ್ನ ಕೇಳಿಸ್ಕೊಂಡು ಯಾರು ತಾನೇ ಸಂತೋಷ ಆಗೋದಿಲ್ಲ? ಎಲ್ಲರಿಗೂ ಹಾಗೇ ಆಗ್ತದೆ. ಆದ್ರಿಂದ ಒಂದು ಮಾತನ್ನ ಈತ ಆಡ್ತಾನೆ, ಅದರಿಂದ ನೀವು ಬಹಳ ಸಂತೋಷ ಆಗ್ತದೆ, ಕಾಯಿರಿ ಅಂತ ಆ ನರಿ ಹೇಳ್ತು. ಅಲ್ಲ, ಇವರಿಬ್ರು ಯಾಕೆ ನಡುವು ಬಂದ್ರು ಅಂತ ನೀವು ಕಥೆ ಕೇಳ್ತೀರಿ. ಈ ಸಂಪೂರ್ಣವಾಗಿ ಕಥೆ ಕೇಳಿ ಗೊತ್ತಾಗ್ತದೆ. ನೋಡಿ, ಎಲ್ಲವುಗಳು ಕೂಡ ತಮ್ಮ ತಮ್ಮ ಮಕ್ಕಳ ಸಲುವಾಗಿ ಕೆಲಸ ಮಾಡೇ ಮಾಡ್ತಾವೆ. ನೋಡಿ, ಪಕ್ಷಿಗಳು ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ ಆಹಾರ ಬೇಕು ಅಂತ ಎಲ್ಲೋ ತಿರುಗಾಡ್ಕೊಂಡು ತಗೊಂಡ್ಬರ್ತಾವಲ್ಲೇನು. ಪಕ್ಷಿಗಳಿಗೂ ಸಹಿತ ಗೊತ್ತಿದೆ ತಮ್ಮ ಮಕ್ಕಳನ್ನ ಸಾಕ್ಬೇಕು ಅಂತ. ನೀವು ಇದನ್ನ ಬಿಟ್ಟು ಹೋಗ್ತಾ ಇದ್ದೀರಲ್ಲ, ಆದ್ರಿಂದ ಇದು ಸರಿಯಾದದಲ್ಲ, ಬಿಡಬೇಡ್ರಿ ನೀವು ಅಂತ ಈ ನರಿ ಹೇಳ್ತು. ಅವಾಗ ಈ ಪಕ್ಷಿ ಮತ್ತೆ ಮಾತಾಡ್ತದೆ. ಅಹೋಬತ ನೃಶಂಸೇನ ಜಂಬುಗೇನ ಅಲ್ಪಮೇಧಸ ಕ್ಷುದ್ರೇಣೋಕ್ತ ಹೀನ ಸತ್ವ ಮಾನುಷ ಕಿಂ ನಿವರ್ತತ. ಎಲ್ಲಿ ಇವನ್ ಮಾತನ್ನು ಕೇಳ್ತಿರೋ ನೀವು? ಯಾರಾದರೂ ಮೃತರಾದವರು ಹುಟ್ಟು ಬಂದದ್ದಿದೆಯಾ? ಈ ನರಿ ಮಾತು ಕೇಳಬೇಡಿ ನೀವು, ಹೋಗ್ರಿ ಮನೆಗೆ ಅಂತ ಈ ಪಕ್ಷಿ ಹೇಳ್ತು. ಆ ನರಿ ಹೇಳ್ತದು, ಸಾಧ್ಯನೇ ಇಲ್ಲ. ನೋಡಿ, ಪ್ರಾಣಿಗಳು ಕೂಡ ಕಾಯ್ತವೆ. ಎಷ್ಟೋ ಪ್ರಾಣಿಗಳು ಮೃತವಾಗಿರುವಂತಹ ತಮ್ಮ ಶಿಶುವನ್ನ ಸುತ್ತ ತಿರುಗೋದು, ಮುಟ್ಟೋದು, ಹೇಳುತ್ತದೆ, ನೋಡೋದು ಒಂದು ಪ್ರಯತ್ನ ಮಾಡ್ತವೆ. ಇಲ್ಲೋ ನೀವು ಮಾಡಬೇಕು. ಯಾಕೆಂದ್ರೆ ಒಮ್ಮೆ ಎದ್ದ ಅಂದ್ರೆ ಸಂತೋಷ ಆಗ್ತದೋ ಇಲ್ಲೋ ಅಂತ ಹೇಳ್ದ. ಹೌದು ಅಂತ ಅನಿಸ್ತೀವರಿಗೆ. ಇತ್ತ ಅವನು ಹೋಗ್ರ ಮನೆಗೆ ಹೋಗ್ರಿ, ಸತ್ತವ್ರು ಎದ್ದು ಬರಲ್ಲ ಅಂತ ಪಕ್ಷಿ ಹೇಳಿಕತ್ತೆ. ಈ ನರಿ ತಡೀರಿ, ಸ್ವಲ್ಪ ತಡೀರಿ, ಎದ್ರೆ ಏನ್ ಮಾಡ್ತೀರಿ? ಅದನ್ನು ಹೇಳ್ತದೆ ಅಂತೇನು ಹೇಳ್ತಾ ಇಲ್ಲ, ಎದ್ರೆ ಅಂತ ಅದು ಹೇಳ್ತಾ ಇದೆ.
ಆಗ ಈ ಪಕ್ಷಿ ಹೇಳ್ತು, ನೋಡಿ ಎಂದೂ ಹಾಗಾಗೋದಿಲ್ಲ. ಒಮ್ಮೆ ಈ ಪಂಚಭೂತವನ್ನ ಉಪಾದಾನವನ್ನಾಗಿಟ್ಟುಕೊಂಡು ಬಂದಿರುವ ಏನು ಶರೀರ ಇದೆ, ಇದು ಒಮ್ಮೆ ಬಿತ್ತು ಅಂದ್ರೆ ಇದರಿಂದ ಒಮ್ಮೆ ಜೀವ ಹೊರಗೆ ಹೋದ ಅಂದ್ರೆ ವಾಪಸ್ಸು ಆ ಜೀವದಲ್ಲಿ, ಆ ದೇಹದಲ್ಲಿ ಜೀವ ಬರೋದಿಲ್ಲ. ನೀವು ಕೂಡ ಯಾಕೆ ಶೋಕ ಪಡ್ತೀರಾ? ನೋಡಿ, ಒಂದು ಮಾತಿದೆ, ಯಾರೋ ಒಬ್ಬರು ಹೋದ್ರು ಅನ್ನೋದಕ್ಕೆ ಎಲ್ಲವನ್ನ ಪರಿತ್ಯಾಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಒಮ್ಮೆ ಹೋಗೋರೇ ಇದ್ದೀವಿ. ಏನು ಸ್ವಯಂ ಶೋಚಂತ್ಯಪಾರ್ಥಂ ಸ್ವಯಂ ಸಧರ್ಮಾಹ ಅನುಶೋಚಂತ್ಯಪಾರ್ಥಂ. ನಮ್ಮ ಯಮಧರ್ಮರಾಜ ಹೇಳ್ದ ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಹಿರಣ್ಯಾಕ್ಷ ಮೃತನಾಗ್ತಾನಲ್ಲ, ಆವಾಗ ಹಿರಣ್ಯಾಕ್ಷನ ಎಲ್ಲ ಹೆಂಡತಿಯರು ಅಳ್ತಿರ್ತಾರೆ, ಅಯ್ಯೋ ನನ್ನ ಗಂಡ ಹೋಗ್ಬಿಟ್ಟ ಅಂತ. ಆವಾಗ ಹಿರಣ್ಯಕಶಿಪು ಬಂದು ಅವರಿಗೆ ಧರ್ಮ ಬೋಧನೆ ಮಾಡ್ತಾನೆ. ಏನ್ರೋ ಅಳ್ತಿರಲ್ಲ ಅಂತ ಒಂದು ಕಥೆಯನ್ನು ಹೇಳ್ತಾನೆ. ಆ ಕಥೆಯಲ್ಲಿ ಒಂದು ಚಿಕ್ಕ ಹುಡುಗ ಯಮಧರ್ಮರಾಜ ಸಣ್ಣ ಬಾಲಕನಾಗಿ ಬಂದು ಅಳ್ತಾ ಇರುವಂತಹ ಎಲ್ಲ ರಾಣಿಯರಿಗೆ ಹೇಳ್ತಾನೆ, ನಿಮ್ಮ ರಾಜ ಮೃತನಾದ ಅಂತ ಅಳ್ಬೇಡಿ, ನೀವು ಒಂದ್ ದಿವಸ ಹೋಗ್ತೀರಾ, ಅವನನ್ನು ಬಿಟ್ಬಿಡ್ರಿ, ನಿಮ್ಮನ್ನು ಯಾವಾಗ ಕರ್ಕೊಂಡು ಹೋಗ್ತಾರೋ ಆ ಸಮಯನೂ ಇದೆ, ಅಷ್ಟರಲ್ಲಿ ಏನಾದರೂ ಧರ್ಮ ಮಾಡ್ಕೊಳ್ರಿ ಅಂತ ಬೈದು ಕಳಿಸ್ತಾನೆ. ನೀವು ಕೂಡ ಒಂದ್ ದಿವಸ ಹೋಗೋರೆ ಅಂತ ಇರೋ ಕಾಲಕ್ಕೆ ಯಾಕೆ ಅಳ್ತಾ ಇದ್ದೀರಪ್ಪ, ಬಿಡ್ರಿ ಅವನನ್ನ. ನೀವು ಬಿಡದೇನೆ ಈತ ಹೋದ ಅಂತ ದುಃಖದಲ್ಲಿ ಇದ್ರೆ ಕೊನೆಗೆ ಅದೇ ಶೋಕದಲ್ಲಿ ಏನೂ ಪುಣ್ಯವನ್ನು ಗಳಿಸ್ತೇನೆ, ನೀವು ಒಂದ್ ದಿವಸ ಹೋಗ್ಲೇಬೇಕಾಗ್ತದೆ. ಹೋಗೋದಂತೂ ನಿಶ್ಚಿತನೇ ಅಲ್ವಾ? ಆದ್ರಿಂದ ಶೋಕವನ್ನು ಪರಿತ್ಯಾಗ ಮಾಡಿಬಿಟ್ಟು ಏನಾದರೂ ಸಂಪಾದನೆ ಮಾಡಿ ಪುಣ್ಯವನ್ನ ಪರಮಾತ್ಮ ರಕ್ಷಣೆ ಮಾಡೋದು ಅಂತೆಲ್ಲ ಸಪ್ತಮ ಸ್ಕಂದ ಭಾಗವತದಲ್ಲಿ ಬರ್ತದೆ. ಅದನ್ನೇ ಹೇಳ್ತಾರೆ ಇಲ್ಲೂ ಕೂಡ. ಒಮ್ಮೆ ಈ ಶರೀರವನ್ನ ಬಿಟ್ಟು ಹೋದ್ರು ಅಂದ್ರೆ ಆ ಜೀವ ವಾಪಸ್ ಬರೋದಿಲ್ಲ, ಆಮೇಲೆ ಬರ್ಲಿಕ್ಕೆ ಅವ್ರು ಇಚ್ಛೋದು ಇಲ್ಲ ಅಂತನೂ ಒಂದು ಮಾತಿದೆ. ಆದ್ದರಿಂದ ಬೇಡ, ಬಿಟ್ಟು ಹೋಗ್ರಿ. ಈ ನರಿಯ ಮಾತನ್ನ ನೀವು ಕೇಳಬೇಡಿ. ಯಾರೂ ಶೋಕವನ್ನ ಮಾಡ್ತಕ್ಕದ್ದಲ್ಲ. ಯಾಕೆಂದ್ರೆ ಶೋಕದಿಂದ ನಾವು ಅಳೋದ್ರಿಂದ ಅವ್ರೇನಾದ್ರೂ ಮತ್ತೆ ಸಂತುಷ್ಟರಾಗಿ ವಾಪಸ್ ಬರ್ತಾರ? ಅಯ್ಯೋ ನನ್ನ ಸಲುವಾಗಿ ಎಲ್ಲರೂ ಅಳ್ತಾ ಇದ್ದಾರಪ್ಪ, ಹೋಗೋಣ ಅಂತ ಅವರಿಗೆ ಎಚ್ಚರಾರು ಇರ್ತದೋ ಇಲ್ಲ ಯಾರಿಗೆ ಗೊತ್ತು. ಯಾರೇ ಆಗಿರ್ಲಿ, ಅತ್ಯಂತ ಬುದ್ಧಿವಂತರೇ ಆಗಿರಲಿ, ದಡ್ಡನೇ ಆಗಿರಲಿ, ರಾಜನೇ ಆಗಿರಲಿ, ಅತ್ಯಂತ ದರಿದ್ರನೇ ಆಗಿರಲಿ, ಎಲ್ಲರೂ ಕೂಡ ಈ ಕಾಲಕ್ಕೆ ಬಗ್ಗಲೇಬೇಕು. ಮೃತ್ಯುವನ್ನು ಯಾರೂ ಕೂಡ ಪರಿಹರಿಸಿಕೊಂಡವರಿಲ್ಲ. ಸಣ್ಣ ಕೂಸೆ ಇರಲಿ, ಯೌವನದಲ್ಲಿರಲಿ, ಆಮೇಲೆ ಮುದುಕರಾಗಿರಲಿ, ಎಲ್ಲರೂ ಕೂಡ ಶರಣಾಗಲೇಬೇಕು ಅಂತ ಆ ಪಕ್ಷಿ ಹೇಳಿತು. ಮತ್ತೆ ನರಿ ಮಾತಾಡ್ತದೆ, ಹಾಗೆಲ್ಲ ನೀವು ಇವನ್ ಮಾತನ್ನು ನಂಬೇಡ್ರಿ. ನೋಡ್ರಿ, ಸರಿಯಾಗಿರುವಂತಹ ದೈವ ಹಾಗೂ ಪುರುಷ ಪ್ರಯತ್ನ ಇವೆರಡು ಇತ್ತು ಅಂದ್ರೆ ಏನನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ಹೇಳ್ಬಿಟ್ಟ. ಹೌದು, ನಿಜ. ಸರಿ, ದೈವನೂ ಬರೋಬ್ಬರಿ ಇತ್ತು ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ಪ್ರಯತ್ನವನ್ನ ಮಾಡಿದರೆ ಅನಾಯಾಸವಾಗಿ ಕಾರ್ಯಗಳಾಗ್ಬಿಡ್ತವೆ. ಲೋಕದಲ್ಲಿ ಯಾವಾಗಲೂ ಹೀಗೆ ಇರೋದು. ಆಚಾರ್ಯರು ಅದಕ್ಕೆ ಇದನ್ನು ಸೇರಿಸ್ತಾರೆ, ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯಾನಾದಿ ಸಿದ್ಧ ಸರ್ವಭೂತೇಶು ನಿತ್ಯ. ಮೊದಲಿಗೆ ಒಂದು ಕಾರ್ಯ ಆಗಬೇಕು ಅಂದ್ರೆ 3 ಪದಾರ್ಥಗಳು ಯಾವಾಗಲೂ ಇರಬೇಕು. ಒಂದು, ಅದನ್ನು ಮಾಡಲಿಕ್ಕೆ ಯೋಗ್ಯತೆ ಇರಬೇಕು. ಎರಡನೇದ್ದು, ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಬೇಕು. ಇವು ಎರಡನ್ನೂ ಫಲಪ್ರದವನ್ನಾಗಿ ಮಾಡುವಂತಹ ಭಗವಂತನ ಅನುಗ್ರಹ ಇರಬೇಕು. ಈ 3ರಲ್ಲಿ ಒಂದಿಲ್ಲ ಅಂದ್ರೂ ಕೂಡ ಕೆಲಸ ಆಗೋದಿಲ್ಲ. ಪ್ರಯತ್ನ ಮಾಡಿಲ್ಲ ಅಂದ್ರಂತೂ ಆಗೋದೇ ಇಲ್ಲ. ಪ್ರಯತ್ನ ಮಾಡಿದರೂ ಕೂಡ ಯೋಗ್ಯತೆ ಅಂತ ಅನ್ನೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಭಗವಂತ ಏನು ಮಾಡ್ತಾನೆ, ಪ್ರಯತ್ನ ಹಾಗೂ ಯೋಗ್ಯತೆ ಎರಡು ನೋಡಿಕೊಂಡೇ ತಾನು ಪ್ರಸನ್ನ ಆಗೋದು. ಆದ್ದರಿಂದ ಇಲ್ಲ, ದೇವರು ಪ್ರಸನ್ನ ಆಗಿದ್ದ, ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಕೆಲಸ ಆಗಲಿಲ್ಲ ಅಂತೆಂದೂ ಆಗೋದಿಲ್ಲ. ಯೋಗ್ಯತೆ ಇಲ್ಲ ಅಂದ್ರೆ ಪರಮಾತ್ಮ ಅಷ್ಟು ಪ್ರಸನ್ನ ಆಗೋದೇ ಇಲ್ಲ. ಪ್ರಯತ್ನಕ್ಕೆ ಏನು ಫಲ ಬೇಕೋ ಅಷ್ಟು ಕೊಟ್ಟು ಹೋಗ್ಬಿಡ್ತಾನೆ ಅಷ್ಟೇ ಹೊರತು ಸಂಪೂರ್ಣವಾದ ಫಲವನ್ನು ಕೊಡಲ್ಲ ಆತ. ಆದ್ರೆ ನೀವು ಹಾಗೆ ಮಾಡಬೇಡಿ. ಉತ್ತಮವಾಗಿರುವ ದೈವ ಇದೆ, ಪ್ರಯತ್ನನೂ ನೀವು ಮಾಡಿದರೆ ಅವಶ್ಯವಾಗಿ ಎಂತಹ ಪ್ರಸಂಗವನ್ನು ನಾವು ಸಂಪಾದನೆ ಮಾಡಿಬಿಡ್ಬೋದು. ಅಂದ್ರೆ ಅರ್ಥ ಏನು, ಈತನನ್ನು ಬದುಕಿಸ್ಬೋದು ಅಂತ ಅಭಿಪ್ರಾಯದಲ್ಲಿ ಹೇಳಿದ. ಎಷ್ಟು ಹೇಳಿದ್ರು ಕೂಡ ಅವರಿಗೆ ಪಾಪ ಈ ಮಾತು ಕೇಳ್ತಿದ್ದಾರೆ ಅಷ್ಟೇ, ನಿರ್ಧಾರ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವಾಗ ಆ ಗೃಧ್ರ ಹದ್ದು ಹೇಳ್ತು, ಏನ್ ದಡ್ರಿದ್ದೀರಿ ನೀವು, ಈತನ ಮಾತನ್ನು ಕೇಳ್ತೀರಿ? ನಾನು 1000 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದಿದ್ದು ಈ ಸ್ಮಶಾನದಲ್ಲಿ, ಯಾರೂ ಎದ್ದು ಬಂದಿಲ್ಲ.
ನಿಮ್ಮ ಕೂಸು ಎದ್ದು ಬಂದ್ಬಿಡ್ತದ? ಯಾವಾಗಲೂ ಹಿಂಗೆ ಹೇಳೋದಲ್ಲೇನು? ಏನಾದರೂ ಅಪೂರ್ವವಾಗಿ ಆಗೋಕ್ಕಿಂತ ಮುಂಚೆ ಅಯ್ಯೋ ನಾವು ನೋಡ್ಕೊಂಡು ಬಂದೀವಿ ಬಿಡ್ರಿ, ಹಾಗೇನಾಗಿಲ್ಲ ಅಂತ ಸಾಮಾನ್ಯವಾಗಿ ಹೇಳುವಂತ ಈ ಪಕ್ಷಿನೂ ಅದೇ ಹೇಳ್ತು. ಈ ಸ್ಮಶಾನದಲ್ಲಿ 1 ವರ್ಷದಿಂದ ವಾಸ ಮಾಡ್ತಾ ಇದ್ದೀನಿ, ಯಾರಿಗೂ ಈ ತರಹ ಎದ್ದು ಬಂದದ್ದು ನಾನು ನೋಡಿಲ್ಲ. ನಿಮ್ಮ ಶಿಶು ಹೇಗೆ ಎದ್ದು ಬರುತ್ತೆ, ಹೋಗ್ರಿ ವಾಪಸ್ಸು ಅಂತ ಎಷ್ಟು ಇವನು ಹೇಳಿದ್ರು ಕೂಡ ಮತ್ತೆ ಆ ನರಿ ಮಾತಾಡೋದು. ಹೀಗೆ ಇವರಿಬ್ಬರ ಸಂಭಾಷಣೆ ಬಹಳ ದೀರ್ಘಕಾಲವಾಗಿ ನಡೆಯಿತು. ಅದಕ್ಕೆ ಹೇಳ್ತಾನೆ ನೋಡಿ, ಶಿಶುವನ್ನ ನೀವು ತೊಡೆ ಮೇಲೆ ಹಾಕೊಂಡು ಅಳ್ತಾ ಅಳ್ತಾ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರು ಏನಾದರೂ ಮಾಡಿ ಬದುಕಿಸ್ತಾರ್ರಿ. ಅವಾಗ ಹೇಳಿದ್ರು, ಯಾರು ಬಂದರೂ ಬದುಕಿಸ್ಲಿಕ್ಕಾಗೋದಿಲ್ಲ. ಯಾರೇ ವರ್ಷ ಶತ ಇರಪಿ 100 ವರ್ಷ ತಪಸ್ ಮಾಡಿದ್ರು ಈ ಕೂಸನ್ನು ಬದುಕಿಸ್ಲಿಕ್ಕಾಗಲ್ಲ, ಬಿಟ್ಟು ಹೋಗ್ರಿ ಅಂತ ಆ ಹದ್ದು ಹೇಳಿತು. ಇಲ್ಲ ಹಂಗಲ್ಲ, ನಿಮಗೆ ಯಾರಾದರೂ ದೊಡ್ಡ ದೇವತೆ ಅಥ ರುದ್ರಃ ಕುಮಾರೋವ ಬ್ರಹ್ಮವ ವಿಷ್ಣುರೇವಚ ವರಮಸ್ಮೈ ಪ್ರಯಚ್ಛಂತಿ ತಥೋ ಜೀವೇದಯಂ ಶಿಶು. ರುದ್ರದೇವರೋ ಅಥವಾ ಕುಮಾರ ಷಣ್ಮುಖ ಬ್ರಹ್ಮದೇವರು ವಿಷ್ಣು ಯಾರಾದರೂ ಒಬ್ಬರು ಬಂದರೂ ಸಾಕು, ಅವರು ತಮ್ಮ ಅನುಗ್ರಹದಿಂದ ಬದುಕಿಸ್ಬಿಡ್ತಾರೆ. ಯಾವಾಗಲೂ ಕೂಡ ಕೆಲಸ ಆಗಬೇಕು ಅಂದರೆ ನಾವು ಪರಮಾತ್ಮನನ್ನ ಪ್ರಸನ್ನೀಕರಿಸ್ಕೊಳ್ಬೇಕು, ಅವರಿಗೆ ಪ್ರಿಯವಾದದ್ದನ್ನು ಮಾಡಬೇಕು. ಮಾಡ್ರಿ, ನೀವು ಹೇಗಾದ್ರೂ ಮಾಡಿ ಇವನನ್ನು ಬದುಕಿಸ್ಕೊಂಡು ಕರ್ಕೊಂಡು ಹೋಗ್ರಿ ಅಂತ ಅದು ಹೇಳ್ತಾ ಇದೆ. ಕೊನೆಗೆ ಇವರಿಬ್ಬರ ಮಾತನ್ನ ಅವ್ರು ಕೇಳಿಸ್ಕೊಂಡ್ರು. ಬಹಳಷ್ಟು ಅಂಶಗಳನ್ನು ಹೇಳಿದರು. ಇವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ಇದು ಅವಾಗಿಂದ ನೀವು ಹೇಳ್ತಾ ಇದ್ರಿ ಇವನು ತಗೊಂಡು ಹೋಗ್ರಿ, ಇಲ್ಲೇ ಬದುಕಿಸ್ರಿ ಅಥವಾ ಸುಮ್ಮನೆ ಬಿಟ್ಬಿಡ್ರಿ ಅಂತ ಪಕ್ಷಿ ಹೇಳ್ತಾ ಇದೆ. ಇಲ್ಲ ಅವನು ಬದುಕ್ತಾನೆ, ನೀವು ಪ್ರಯತ್ನ ಪಡ್ರಿ ಅಂತ ಈ ನರಿ ಹೇಳ್ತಾ ಇದೆ. ಇವರಿಬ್ಬರಿಗೆ ಏನು ಬೇಕಾಗಿದೆ ಮೊದಲು ಅಂದರೆ ಮುಂದೆ ಬರ್ತದೆ. ನಿಜವಾಗಿ ಹೇಳಬೇಕಾದದ್ದು, ಸಾಯಂಕಾಲ ಆಗೋ ತನಕ ತಡೀರಿ, ಏನಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ನಲ್ಲ. ಸಾಯಂಕಾಲ ಆದಮೇಲೆ ಕತ್ಲಾಗ್ತದೆ. ಕತ್ತಲು ಆಯಿತು ಅಂತಂದರೆ ಈ ಪಕ್ಷಿಗೆ ಈ ಶವ ಕಾಣಿಸೋದಿಲ್ಲ, ತಿನ್ನಬಹುದು ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದಾನೆ ಅವಾಗಿಂದ. ಪಕ್ಷಿಗೇನು ಅಂದರೆ ಇವರೆಲ್ಲರೂ ಬಿಟ್ಟು ಹೋದರೆ ಈ ನರಿಯನ್ನು ಹೊಡೆದ್ಬಿಟ್ಟು ಇವಾಗಲೇ ನಾನು ತೊಗೊಂಡು ಹೋಗ್ಬೋದು ಆ ಶಿಶುವನ್ನ ತಿನ್ಲಿಕ್ಕೆ ಅಂತ ಅವರಿಬ್ಬರು ಕಾಯ್ತಾ ಇರೋರು. ಆದರೆ ಮಾತು ಮಾತ್ರ ಹೇಗೆ ಆಡ್ತಿದ್ದಾರೆ ಅಂದರೆ ಇಬ್ಬರು ಭಾರಿ ಧರ್ಮ ಬೋಧನೆಯನ್ನು ಮಾಡ್ತಿದ್ದಾರೆ. ಮತ್ತೆ ಇವರು ಸಂಭಾಷಣೆ ಶುರು ಮಾಡಿದರು. ಅವನು ಇಡುವಂಥವನು ಇಡಬೇಡ ಅಂತ ಇದ್ದ. ಕೊನೆಗೆ ಇವರಿಬ್ಬರ ಸಂಭಾಷಣೆಯನ್ನು ಪಾರ್ವತೀ ದೇವಿ ಕೇಳಿಸ್ಕೊಂಡು ದೇವಿಯ ಪ್ರಣೋದಿತೋ ದೇವ ಕಾರುಣ್ಯಾರ್ದ್ರೀಕೃತೆ ಕ್ಷಣ. ಪಾರ್ವತಿ ಮಾತನ್ನು ಹೇಳಿದ್ದು ನೋಡ್ರಿ, ಒಂದು ಶಿಶುವ ಸಲುವಾಗಿ ಎಷ್ಟೆಲ್ಲ ಜನ ವಿಲಾಪವನ್ನು ಮಾಡ್ತಾ ಇದ್ದಾರೆ, ನೀವ್ಯಾಕೆ ಅನುಗ್ರಹ ಮಾಡಬಾರ್ದು ಅಂತ ಪಾರ್ವತೀ ದೇವಿ ಕೇಳಿಕೊಂಡಾಗ ಸಂತೋಷ ಆಯಿತು ರುದ್ರದೇವರಿಗೆ. ಆಗ ಅವರು ಬರ್ತಾರೆ, ಮತ್ತು ಅವರಿಗೆ ಪ್ರಿಯವಾಗಿರುವಂತಹ ಸ್ಥಳವೇ ಅದು, ಅವ್ರದೇ ಭೂಮಿ. ಅಲ್ಲಿಗೆ ಬರ್ತಾರೆ. ಬಂದು ಅಂತಾರೆ, ಒಬ್ಬನೇ ಒಬ್ಬ ಮಗ, ಅದನ್ನೂ ಕಷ್ಟದಿಂದ ಪಡೆದಿದ್ದೀರಲ್ಲ, ನೀವೇನೂ ಚಿಂತೆ ಮಾಡಬೇಡಿ, ನಾನು ಈ ಜನನ್ನ ಬದುಕಿಸ್ತೀನಿ ಅಂತ ರುದ್ರದೇವರು ಹೇಳಿದರು. ಆಗ ಬದುಕಿಸಿ ಇದಕ್ಕೆ 100 ವರ್ಷದ ಆಯುಷ್ಯ ಪ್ರದಾನವನ್ನು ಮಾಡ್ತಾರೆ. 100 ವರ್ಷ ಬದುಕ್ತಾನೀತ ಅಂತ ಹೇಳಿದರು. ಅಲ್ಲ, ಅವಾಗಿಂದ ಪಾಪ ಈ ಶಿಶುವನ್ನು ತಿನ್ಬೇಕು ಅಂತ ಆ ನರಿ ಆಮೇಲೆ ಪಕ್ಷಿ ಕೂತ್ಕೊಂಡಿದ್ವಲ್ಲ, ಅದಕ್ಕೇನಾಯ್ತು ಅಂದ್ರೆ ರುದ್ರದೇವರಿಗೆ ಗೊತ್ತಾಯಿತು ಇವರಿಬ್ಬರು ಕೂಡ ತಿನ್ಲಿಕ್ಕೆ ಅಂತಾನೆ ಬಂದಿದ್ದಾರೆ. ಆದ್ರೆ ಮಾತ್ರ ಉಪನ್ಯಾಸ ಬಹಳ ಚಂದ ಇತ್ತು ಇವ್ರದ್ದು. ಪಶುಪತಿ ಅಲ್ವಾ ರುದ್ರದೇವರು, ಆ ಇಬ್ಬರಿಗೂ ವರ ಕೊಡ್ತಾರೆ, ಅವರಿಗೂ ಹೊಟ್ಟೆ ತುಂಬಲಿ ಅಂತ. ಈ ಕೂಸು ಕೂಡ ಬದುಕಬೇಕು, ಹಾಗೆ ಈ ಪಕ್ಷಿಗಳು ಹಾಗೂ ನರಿ ಎರಡೂ ಕೂಡ ಆ ಶಿಶುವನ್ನು ತಿನ್ನಬೇಕು, ಆ ಮೃತ ಶರೀರವನ್ನು ತಿನ್ನಬೇಕು ಅಂತ ಹಸುವೆ ಇತ್ತಲ್ಲ, ಆ ಹಸುವೆಯನ್ನ ಪರಿಹಾರ ಮಾಡುವಂತಹ ವರವನ್ನು ಕೊಡ್ತಾರೆ. ತಥಾ ಗೋಮಾಯು ಗೃಧ್ರಾಭ್ಯಾಂ ಪ್ರಾದತ್ ಕ್ಷುದ್ ವಿನಾಶನಂ. ಅವರಿಗೆ ಹಸುವೆ ಆಗದಂತೆ ವರವನ್ನು ಕೊಟ್ಟು ಬಿಡ್ತಾರೆ. ಎಲ್ಲರಿಗೂ ಸಂತೋಷ, ನರಿಗೂ ಸಂತೋಷ ಆಯಿತು, ಯಾಕೆ ಹೊಟ್ಟೆ ತುಂಬತಲ್ಲ. ಆ ಗೃಧ್ರಕ್ಕೂ ಕೂಡ ಸಂತೋಷ ಆಯಿತು,
ಅಲ್ಲಿಯವರೆಗೆ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿಸ್ಕೊಂಡಿರುವಂಥವರಿಗೆ ಗೊತ್ತೂ ಆಯಿತು ಅಷ್ಟು ಸುಲಭವಾಗಿ ಮೃತರಾದವರು ಬರೋದಿಲ್ಲ. ಯಾರಾದರೂ ಮಹಾನುಭಾವರು ದೇವತೆಗಳು ಪ್ರಸನ್ನರಾದರೆ ಮಾತ್ರ ಮೃತ ವ್ಯಕ್ತಿಗಳು ಹುಟ್ಟು ಬರಬಹುದೇನೋ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದೇವದೇವ ಪ್ರಸಾದಾಚ ಕ್ಷಿಪ್ರಂ ಫಲಮವಾಪ್ಯತೆ. ಅದಕ್ಕೆ ಭೀಷ್ಮರಂತಾರೆ ಪ್ರಾರ್ಥನೆಯನ್ನು ಎದಕ್ಕೆ ಮಾಡ್ಕೋಬೇಕು, ಯಾಕೆ ಬೇಡ್ಕೊಳ್ಬೇಕು, ದೇವತೆಗಳನ್ನ ಯಾಕೆ ಪ್ರಸನ್ನೀಕರಿಸ್ಕೊಳ್ಬೇಕು ಅಂದರೆ ಅವರು ಸಂತುಷ್ಟರಾದರೆ ಏನನ್ನಾದರೂ ಮಾಡಲು ಸಮರ್ಥರು. ಪಶ್ಯ ದೈವಸ್ಯ ಸಂಯೋಗಂ ಬಾಂಧವಾನಾಂಚ ನಿಶ್ಚಯಂ. ಅವರೆಲ್ಲರಿಗೂ ಕೂಡ ದೇವರು ಕಾಪಾಡ್ತಾನೆ, ಹೇಗಾದರೂ ಮಾಡಿ ಈ ಶಿಶುವನ್ನು ಬದುಕಿಸ್ತಾನೆ ಅನ್ನುವಂತಹ ಭಾವನೆ ಇತ್ತಲ್ಲ, ಅದಕ್ಕೆ ದೇವತೆಗಳು ಬಹಳ ದಯಾಮಯರು. ಅವರು ದಯೆಯಿಂದ ಬಂದು ಈ ಶಿಶುವನ್ನು ಬದುಕಿಸಿದ್ದಾರೆ. ಅದನ್ನು ನೋಡೋ ಧರ್ಮರಾಜ, ನೀನು ಕೇಳಿದ್ದಿಲ್ಲ ಮೃತರಾದವರು ಬದುಕ್ತಾರೋ ಇಲ್ಲ ಅಂದರೆ ಬದುಕ್ತಾರೆ ನಿಜ, ಆದರೆ ಅದಕ್ಕೆ ಬಹಳಷ್ಟು ದೇವತೆಗಳ ಅನುಗ್ರಹ ಇರಬೇಕು ಮಾತ್ರ. ಹಾಗೆ ಸುಮ್ಮನೆ ಯಾರನ್ನೂ ಕೂಡ ಬದುಕಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಈ ನರಿ ಹಾಗೂ ವೃದ್ಧದ ಸಂವಾದದ ಮೂಲಕವಾಗಿ ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಮೃತರಾಗಿರುವಂತಹ ವ್ಯಕ್ತಿಗಳು ಕದಾಚಿತ್ ದೈವಾನುಗ್ರಹದಿಂದ ಹುಟ್ಟು ಬರ್ತಾರೆ ಎನ್ನುವಂತಹ ಕಥೆಯನ್ನು ನಿರೂಪಿಸಿದ ಮೇಲೆ ಇನ್ನು ಅನೇಕ ಪ್ರಶ್ನೆಗಳನ್ನು ಧರ್ಮರಾಜ ಕೇಳ್ತಾನೆ. ಭೀಷ್ಮಾಚಾರ್ಯರೇ, ಬಲಿನಃ ಪ್ರತ್ಯಮಿತ್ರಸ್ಯ ನಿತ್ಯಮಾಸನ್ನವರ್ತಿನಃ ಉಪಕಾರಾಪಕಾರಾಭ್ಯಾಂ ಸಮರ್ಥಸ್ಯೋದ್ಯತಸ್ಯ ಚ. ನಮ್ಮ ಎದುರಿನ ಇರುವಂತಹ ವ್ಯಕ್ತಿ ತುಂಬ ಬಲಿಷ್ಠನು ಅಂತಾದಾಗ ಆತನನ್ನು ಎದುರು ಹಾಕ್ಕೊಂಡ್ರೆ ಏನಾಗ್ತದೆ, ಬಲಿಷ್ಠ ವ್ಯಕ್ತಿಗಳನ್ನು ಎಂದೂ ಕೂಡ ಎದುರು ಹಾಕ್ಕೊಳ್ಬಾರ್ದು ಅಂತ ಹಿಂದಕ್ಕೆ ಹೇಳಿದ್ರು ಭೀಷ್ಮಾಚಾರ್ಯರು. ಆದರೆ ಕೆಲವೊಮ್ಮೆ ಏನಾಗ್ಬಿಡ್ತದೆ, ನನ್ನಲ್ಲೂ ತುಂಬ ಬಲ ಇದೆ, ನಾನು ಯಾರಿಗೆ ಕಮ್ಮಿ ಅನ್ನೋದನ್ನು ತಿಳಿದುಕೊಂಡು ದೊಡ್ಡವರನ್ನು ಕೂಡ ಎದುರು ಹಾಕ್ಕೊಂಡು ಇರ್ತಾರಲ್ಲ, ಅಂಥವರಿಗೆ ಏನು ಗತಿ ಆಗ್ತದೆ, ಅಂಥವ್ರು ಏನು ಮಾಡಬೇಕು, ಆ ಒಂದು ವಿಚಾರವನ್ನು ತಿಳಿಸ್ಕೊಡಿ ಅಂತಂದಾಗ ಭೀಷ್ಮಾಚಾರ್ಯರು ಒಂದು ಕಥೆಯನ್ನು ಹೇಳ್ತಾರೆ. ಒಂದು ವೃಕ್ಷದ ಕಥೆಯನ್ನು ಹೇಳ್ತಾರೆ. ಶಾಲ್ಮಲಿ ವೃಕ್ಷ. ಶಾಲ್ಮಲಿ ವೃಕ್ಷ ಅಂದರೆ ಇದು ಬೂರುಗದ ಗಿಡ, ಮರ, ದೊಡ್ಡ ಮರ. ಆ ಶಾಲ್ಮಲಿ ವೃಕ್ಷಕ್ಕೂ ಹಾಗೂ ಮುಖ್ಯ ವಾಯುವಿಗೂ ಆಗಿರುವಂತಹ ಒಂದು ಸಂವಾದ, ಅಲ್ಲಿ ಬರುವಂತಹ ಕಥೆ ಇದೆ. ಹಿಮವಂತಂ ಸಮಾಸಾದ್ಯ ಮಹಾನಾಸೀದ್ ವನಸ್ಪತಿ. ಹಿಮವತ್ ಪರ್ವತದ ಹತ್ತಿರ ಬಹಳ ದೊಡ್ಡದಾಗಿರುವಂತಹ ಈ ಶಾಲ್ಮಲಿ ವೃಕ್ಷ ಇತ್ತು. ಈ ಶಾಲ್ಮಲಿ ವೃಕ್ಷವನ್ನು ನೋಡಬೇಕು ಅಂತ ಎಲ್ಲರೂ ಬರ್ತಿದ್ರು. ಮಹಾನುಭಾವರಾಗಿರುವ ನಾರದರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಬಂದು ನೋಡಿದರು. ಅಹೋನು ರಮಣೀಯಸ್ತ್ವಂ ಅಹೋ ಚಾಸಿ ಮನೋಹರ. ಏನು ವೃಕ್ಷ, ಅದು ಭಾರಿ ನೋಡಲಿಕ್ಕೆ ಚಂದಿದೆ, ಏನು ಶಾಖೋಪಶಾಖೆಗಳಾಗಿ ಬೆಳೆದಿದೆ, ಉತ್ತಮವಾಗಿರುವಂತಹ ಎಲೆಗಳೇನು ಎಷ್ಟು ಉನ್ನತವಾಗಿ ಬೆಳೆದಿದೆ. ಬಹಳ ಸಂತೋಷ ಆಯಿತು ನಾರದರಿಗೆ ಈ ವೃಕ್ಷವನ್ನು ನೋಡಿ. ಆದರೆ ಸುತ್ತಮುತ್ತಲೂ ನೋಡಿದಾಗ ಅಲ್ಲಿರುವಂತಹ ಗಿಡಗಳು ಜೋರಾಗಿ ಬರ್ತಾ ಇರುವಂತಹ ಗಾಳಿಗೆ ಸಿಲುಕಿಕೊಂಡು ಕೆಲವೊಂದು ವೃಕ್ಷಗಳು ಕೆಳಗೆ ಬಿದ್ದಿವೆ, ಕೆಲವೊಂದು ವೃಕ್ಷಗಳು ಟೊಂಗೆಗಳನ್ನು ಕಳೆದುಕೊಂಡಿವೆ, ಎಲೆಗಳೆಲ್ಲವೂ ಕೂಡ ಉದುರಿ ಬಿದ್ದಿವೆ, ಹೂವುಗಳೇ ಇಲ್ಲ. ಹೀಗೆ ವಾಯುವಿನ ವೇಗಕ್ಕೆ ಸಿಲುಕಿ ಬೇರೆ ಎಲ್ಲ ಗಿಡಗಳು ಕೂಡ ಏನೋ ಒಂದು ಅಪಾಯಕ್ಕೆ ಈಡಾಗಿವೆ. ಆದರೆ ಈ ವೃಕ್ಷ ಮಾತ್ರ ಹಾಗೆ ನಿಂತುಕೊಂಡಿದೆ. ಅದಕ್ಕೆ ನಾರದರಿಗೆ ಆಶ್ಚರ್ಯ ಆಯಿತು. ಇಷ್ಟೆಲ್ಲ ಗಿಡಗಳಿಗೆ ಒಂದಲ್ಲ ಒಂದು ರೀತಿಯಿಂದ ನಾಶ ಆಗಿದೆ, ನೀನು ಹಾಗೆ ನಿಂತುಕೊಂಡಿದ್ದೀಯಲ್ಲಪ್ಪ. ಭಗವಾನ್ ಪವನಸ್ಥಾನಾದ್ ವೃಕ್ಷಾನ್ ಉಚ್ಚಾವಚಾನಪಿ ಪರ್ವತಾನಾಂ ಚ ಶಿಖರಾಣ್ಯಾಚಾಲ ಇತಿ ವೇಗವಾನ್. ಅಷ್ಟೇ ಅಲ್ಲ, ಇಲ್ಲಿ ಸಮೀಪದಲ್ಲಿರುವಂತಹ ಎಷ್ಟೋ ಪರ್ವತಗಳ ಶಿಖರ ಭಾಗವನ್ನು ಹಾರಿಸ್ಕೊಂಡು ಹೋಗಿದೆ ಗಾಳಿ. ಅಷ್ಟು ಜೋರಾಗಿ ಅಲ್ಲೆಲ್ಲ ಬಂದಿತ್ತು. ಎಲ್ಲ ನದಿಗಳನ್ನು ಒಣಗಿಸ್ಬಿಡ್ತದೆ, ಅಷ್ಟು ಜೋರಾಗಿ ಗಾಳಿ ಬಂದಿದೆ. ಆದರೆ ಪ್ರಾಯಶಃ ನಿನಗೆ ಈ ವೃಕ್ಷಕ್ಕೆ ಮಾತ್ರ ವಾಯು ಬಹಳ ಗೆಳೆಯನಿರ್ಬೇಕೇನೋ, ಏನು ಮಾಡಿದ್ರು ನಿನಗಂತೂ ಏನು ಆಗಿಲ್ಲಲ್ಲಪ್ಪ, ನನಗೆ ಬಹಳ ದೊಡ್ಡವಂತರ ನೀನು ಕಾಣಿಸ್ತಾ ಇದೆಯಾ ಅಂತ ನಾರದರು ಬಂದರು. ಬಂದು ಆ ವೃಕ್ಷದ ಮುಂದೆ ಹೇಳ್ತಾರೆ.
ಬಂಧುತ್ವಾದಥವಾ ಸಖ್ಯಾತ್ ಛಾಲ್ಮಲೆ ನಾತ್ರ ಸಂಶಯ ಕಸ್ಮಾತ್ ತ್ವಾಂ ರಕ್ಷತೆ ನಿತ್ಯಂ ಭೀಮ ಸರ್ವತ್ರ ಗೋನಿಲಃ. ಅಲ್ಲಪ್ಪ ಶಾಲ್ಮಲಿ ವೃಕ್ಷವೇ, ನನಗೊಂದು ಸಂಶಯ. ನಿನಗೇನಾದರೂ ಈ ವಾಯು ಬಂಧು ಏನೋ? ನಿನಗೇನೂ ಮಾಡೇ ಇಲ್ವಲ್ಲ ಅವನು? ಬೇರೆ ಎಲ್ಲ ಗಿಡಗಳನ್ನು ನಾಶ ಮಾಡಿದ್ದಾನೆ, ಆದರೆ ನೀನು ಮಾತ್ರ ಹಾಗೇ ನಿಂತ್ಕೊಂಡಿದ್ದೀಯಲ್ಲ. ಆದ್ದರಿಂದ ನಿನಗೂ ವಾಯುವಿಗೇನು ಸಂಬಂಧ ಹೇಳು ಅಂತ ಅವ್ರು ಕೇಳಿದರು. ಆಗ ಆ ಶಾಲ್ಮಲಿ ವೃಕ್ಷ ಹೇಳ್ತದೆ, ನಮೇ ವಾಯು ಸಖಾ ಬ್ರಹ್ಮನ್ ನ ಬಂಧುರ್ಮಮ ನಾರದ. ನನಗೇನು ಈ ವಾಯು ಸಂಬಂಧಿಕ ಅಲ್ಲ ರೀ, ಏನು ಬಂಧುನೂ ಅಲ್ಲ ಏನೂ ಅಲ್ಲ. ಚಿರಮ್ಮೆ ಪ್ರಿಯತೇನೈವ ಏನ ಮಾಂ ರಕ್ಷತೇನಿಲಹ. ಈತ ಏನು ನನಗೇನು ಸಂಪೂರ್ಣವಾಗಿ ರಕ್ಷಣೆಯನ್ನು ಮಾಡಲ್ಲ, ನನ್ನ ಮೇಲೇನು ಬಹಳ ಪ್ರೀತಿನೂ ಏನಿಲ್ಲ. ಮತ್ತೆ ಯಾಕೆ ಇಷ್ಟು ಜೋರಾಗಿ ಗಾಳಿ ಬಂದರೂ ಕೂಡ ನಿನಗೇನೋ ಆಗಿಲ್ಲ, ಹಾಗೇ ನಿಂತ್ಕೊಂಡಿದ್ದೀಯಲ್ಲ. ಮಮ ತೇಜೋಬಲಂ ಭೀಮಂ ವಾಯೋರಪಿ ನಾರದ. ನನ್ನ ತೇಜಸ್ವಿ ಅದು, ನನ್ನ ಶಕ್ತಿ. ಇವನು ಎಷ್ಟು ಜೋರಾಗಿ ಬಿರುಗಾಳಿಯನ್ನು ಬೀಸಿದರೂ ಕೂಡ ನನಗೆ ಯಾವುದೇ ತರಹದ ನೋವು ಉಂಟಾಗೋದಿಲ್ಲ, ಆಗಿಲ್ಲ ಕೂಡ. ನಾನು ಬಹಳ ಬಲಿಷ್ಠ ಇದ್ದೀನಿ, ಬರಲಿ ಎಷ್ಟು ನೋಡ್ಕೊಳ್ತೀನಿ ಈ ವಾಯುವಿನ ವೇಗ ಅಂತ ಅಹಂಕಾರದಿಂದ ಈ ವೃಕ್ಷ ಮಾತಾಡ್ತು. ಇರ್ಬೋದು, ಪರ್ವತಗಳನ್ನೆಲ್ಲ ಶಿಖರ ಭಾಗವನ್ನು ಹಾರಿಸ್ಕೊಂಡು ಹೋಗಿರ್ಬೋದು ಈ ವಾಯು, ಆದರೆ ನನ್ನನ್ನು ಹಾರಿಸ್ಕೊಂಡು ಹೋಗ್ಲಿಕ್ಕೆ ಆಗಿಲ್ವಲ್ಲ, ಆದ್ದರಿಂದ ನಾನು ಬಲಿಷ್ಠ ಅಂತ ಹೇಳಿದ್ವಿ. ನೋಡಿ, ಇಲ್ಲಿ ವೃಕ್ಷ ಹಾಗೂ ವಾಯುಗೆ ಏನಾಗಬೇಕಾಗಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು, ಕೆಲವೊಮ್ಮೆ ದೊಡ್ಡವರು ಸಣ್ಣವರನ್ನ ಹಿಂಸಿಸದೇ ಬಿಟ್ಟಿರ್ತಾರೆ. ಸಿಂಹ ಏನು ಸಿಕ್ಕ ಪ್ರಾಣಿನೆಲ್ಲ ಏನು ಹೊಡೆಯಲ್ಲ. ನನಗೆ ಯಾವುದನ್ನು ತಿನ್ನಬೇಕು ಅಂತ ಅನಿಸ್ತದೋ ಅದನ್ನು ತಿಂದರೆ ಹೊಟ್ಟೆ ತುಂಬುತ್ತದೆ ಅಂತ ಗೊತ್ತಿದ್ರೆ ಮಾತ್ರ ಹೋಗ್ತದೆ. ಅದು ಯಾಕೆ ಸುಮ್ಮನೆ ಈ ಸಣ್ಣ ಪುಟ್ಟ ಇಣಿಚಿಗಳನ್ನ ಕೊಲ್ತದೆ ಹೇಳ್ರಿ? ಸರಿಯಾಗಿ ದೊಡ್ಡದಾಗಿರುವಂತಹ ಜಿಂಕೆಯನ್ನು ಹೊಡಿತದೆ, ಅಥವಾ ಇನ್ನೊಂದು ಸಿಂಹವನ್ನು ಹೊಡಿಬೋದು, ಆನೆಯನ್ನು ಹೊಡಿಬೋದು. ಹಂಗಂದು ಮಾತ್ರಕ್ಕೆ ಇವೆಲ್ಲ ಇಲಿಗಳು ಇಣಿಚಿಗಳು ಬರಲಿ ನೋಡ್ಕೊಳ್ತೀನಿ ಆ ಸಿಂಹನ ಅಂತ ಅನ್ಲಿಕ್ಕೆ ಆಗ್ತದ? ಹಾಗೆ ಈ ವೃಕ್ಷ ಮಾಡ್ತಿದೆ. ಗಾಳಿ ಬಂದಿರಬಹುದ್ರಿ, ವಾಯು ಪರ್ವತದ ಶಿಖರ ಭಾಗವನ್ನೆಲ್ಲ ಹಾರಿಸ್ಕೊಂಡು ಹೋಗಿದ್ರು ಕೂಡ ನನ್ನನ್ನು ಹಾರಿಸ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಆದ್ದರಿಂದ ನಾನು ಬಲಿಷ್ಠ ಇದ್ದೇನೆ, ನನ್ನ ಶಕ್ತಿಯಿಂದ ನಾನು ಬದುಕಿರೋದು ಅಂತ ಈ ವೃಕ್ಷ ಹೇಳಿತು. ನನಗೆ ಈ ವಾಯುವಿನೇನು ಭಯ ಇಲ್ಲ ಅಂತ ಹೇಳಿದಾಗ ನಾರದರಂತಾರೆ, ಇದೇನು ಮಾತಾಡ್ತಾ ಇದೆಯಪ್ಪ ನೀನು? ನಹಿ ವಾಯೋರ್ಬಲೇ ನಾಸ್ತಿ ಭೂತಂ ತುಲ್ಯಬಲಂ ಕ್ವಚಿತ್. ವಾಯುವಿಗೆ ಸಮಾನವಾಗಿರುವಂತಹ ಬಲನೇ ಯಾರಿಗಿಲ್ಲ, ಅದನ್ನು ಮೀರಿಸುವ ಶಕ್ತಿ ನಿನಗದಂತೀಯಲ್ಲ. ಯಾಕಪ್ಪ ಈ ಥರ ಹೇಳ್ತಿರೋದು? ಇಂದ್ರ, ಯಮ, ಕುಬೇರ, ವರುಣ ಯಾರಿಗೂ ಕೂಡ ವಾಯುವನ್ನು ಮೀರ್ಲಿಕ್ಕಾಗಿಲ್ಲ. ಎಲ್ಲ ದಿಕ್ಪಾಲಕರೂ ಕೂಡ ವಾಯುವಿನ ಅಧೀನ. ಹಿಂಗಿರೋ ಕಾಲಕ್ಕೆ ನೀನೊಂದು ವೃಕ್ಷ ಅಷ್ಟೇ, ನಿನಗೆ ಯಾಕೆ ಇಷ್ಟು ಅಹಂಕಾರ? ನೀನು ವಾಯುವಿಗೆ ಗೌರವವನ್ನು ಕೊಡಬೇಕು. ನ ಪೂಜೆಯಸಿ ಚೇತ್, ನೀನು ಆ ವಾಯುವಿಗೆ ಪೂಜೆಯನ್ನು ಮಾಡಲ್ಲ, ಅವನ ಅನುಗ್ರಹದಿಂದ ನೀನು ಬದುಕಿರೋದು ಅಂತ ಹೇಳಿಲ್ಲ ಅಂದರೆ ನಾನು ಹೋಗಿ ವಾಯು ಹೇಳ್ತೀನಿ ಅಂತಂದ್ರು ನಾರದರು. ಮಮ ರೋಷ ಸಮುತ್ಪನ್ನ, ನನಗೆ ಸಿಟ್ಟು ಬಂದಿದೆ ಅಂದರು ನಾರದರು. ನಾರದರಿಗೆ ಸಿಟ್ಟು ಬರೋದೇ ಇಲ್ಲ, ಹೇಳ್ತಾ ಇದ್ದಾರೆ ಅಷ್ಟೇ. ನೋಡು, ನೀನು ವಾಯು ನನ್ನ ಅವಮಾನ ಮಾಡ್ತಾ ಇದೀಯಾ, ನಾನು ಹೋಗಿ ಹೇಳ್ತೀನಿ ಅಂದರು. ಹೇಳ್ಕೊಳ್ರಿ ಅಂದ ಇವನು. ಈತಗೇನು, ನಾನು ನನ್ನ ಶಕ್ತಿಯಿಂದಲೇ ಬದುಕಿರೋದು, ಯಾರು ಬೇರೆ ಅನುಗ್ರಹ ನನಗೆ ಬೇಕಾಗಿಲ್ಲ ಅಂತ. ಸರಿ ಅಂತ ನಾರದರು ಹೋಗಿ ತಾವು ವಾಯುವಿನ ಮುಂದೆ ಎಲ್ಲ ಹೇಳಿದರು. ನೋಡಪ್ಪ, ಆ ಹಿಮವತ್ ಪರ್ವತದ ಹತ್ತಿರ ಒಂದು ದೊಡ್ಡ ವೃಕ್ಷ ಇದೆಯಲ್ಲ, ಅದೇನು ಹೇಳ್ತಾ ಇದೆ ಅಂದರೆ, ತಾನೇ ತನ್ನ ಶಕ್ತಿಯಿಂದ ಬದುಕಿರೋದು, ನೀನು ಅನುಗ್ರಹ ಮಾಡಿದ್ದಕ್ಕೆ ಬದುಕಿರೋದು ಅನ್ನೋದನ್ನು ಒಪ್ತಾ ಇಲ್ಲ, ಬಹಳ ದೊಡ್ಡದಾಗಿ ಮಾತಾಡ್ತಾ ಇದೆ ಅಂತ ನಾರದರು ಹೇಳಿದರು. ಸರಿ ಆಯಿತು, ನೋಡೋಣ ಅಂತ ವಾಯು ಬಂದಿದ್ದಾನೆ. ಆದರೂ ನಾರದರು ಕೇಳಿದರು, ಅಲ್ಲ ಅದೇನೋ ಆ ತರಹ ಮಾತಾಡ್ಕೊಳ್ಳಿ, ನೀನು ಯಾಕೆ ಆ ವೃಕ್ಷವನ್ನು ಬಿಟ್ಟಿದ್ದೀಯಾ? ಬೇರೆ ಎಲ್ಲ ವೃಕ್ಷಗಳನ್ನು ನಾಶ ಮಾಡಿದ್ದೀಯ ನಿಜ, ಆದರೆ ಇದೊಂದೇ ವೃಕ್ಷ ಬಿಡ್ಲಿಕ್ಕೇನು ಕಾರಣ ಅಂತ ನಾರದರು ಕೇಳ್ತಾರೆ. ಆಗ ವಾಯು ಹೇಳ್ತಾನೆ, ಇಲ್ಲ, ನನಗೂ ಏನು ಪ್ರತ್ಯೇಕವಾಗಿ ಸಂಬಂಧಿಕ ಸ್ನೇಹ ಅಂತೇನು ಅಲ್ಲ,
ಪಿತಾಮಹ ಪ್ರಜಾಸರ್ಗೆ ತ್ವಯಿ ವಿಶ್ರಾಂತವಾನ್ ಪ್ರಭು ತಸ್ಯ ವಿಶ್ರಮಣಾದೇಶ ಪ್ರಸಾದೋ ಮತ್ಕೃತಸ್ತವ. ಬ್ರಹ್ಮದೇವರು ಸೃಷ್ಟಿ ಮಾಡೋ ಕಾಲಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ಈ ವೃಕ್ಷದ ಕೆಳಗೆ ಬಂದು ಕುತ್ಕೊಂಡಿದ್ರು. ನಮ್ಮ ಅಣ್ಣನಿಗೆ ವಿಶ್ರಾಂತಿ ಸ್ಥಾನವಾಗಿದ್ದಿ ನೀನು ಅಂತಾದ್ರಿಂದ ಆ ಗೌರವದಿಂದ ನಾನು ಬಿಟ್ಟಿದ್ದೆ ಅಂತ ಮುಖ್ಯ ವಾಯುದೇವರು ಹೇಳ್ತಾರೆ. ನೋಡಿ, ಇದನ್ನು ನಾವು ಅಲ್ಲಿ ಅನ್ವಯ ಮಾಡ್ಕೋಬೇಕು. ಕೆಲವೊಮ್ಮೆ ಯಾರೋ ದೊಡ್ಡವರು ಬಾರಪ್ಪ ಅಂತ ಮುಂದೆ ಕರೆದಿರ್ತಾರೆ ಈ ಸಣ್ಣವರನ್ನು. ಅದಕ್ಕನುಗುಣವಾಗಿಯೇ ಬೇರೆ ಜನರು ಕೂಡ ಅಷ್ಟು ದೊಡ್ಡವರು ಇವನನ್ನ ಮಾತಾಡಿಸಿದ್ದಾರೆ ಅಂದರೆ ಈತನು ಚಲೋ ವ್ಯಕ್ತಿನೇ ಇರ್ತಾನಪ್ಪ ಅಂತ ಅವರು ಕೂಡ ಇವನಿಗೆ ಗೌರವ ಕೊಡ್ತಾರೆ. ಆದರೆ ಈತ ಮಾತ್ರ ನೋಡ್ರಿ, ನಮ್ಮ ತೇಜಸ್ಸಿನಿಂದ ಅಂಥವ್ರು ಕರೆದಿರೋದು, ಇಷ್ಟೆಲ್ಲ ಜನ ನನಗೆ ಅಧೀನ ಅಂತ ಈತ ಅನ್ಕೊಂಡ ಅಂದರೆ ಏನು ಅರ್ಥ ಆಗ್ತದೆ ಅನ್ನೋದನ್ನು ತೋರಿಸ್ತಾರೆ ಇವಾಗ. ಆದ್ದರಿಂದ ಬ್ರಹ್ಮದೇವರು ಈ ವೃಕ್ಷದ ಹತ್ತಿರ ವಿಶ್ರಾಂತಿ ಪಡೆದಕ್ಕೆ ನನಗೆ ಈ ವೃಕ್ಷವನ್ನು ಉಳಿಸ್ಬೇಕು ಅಂತ ಪ್ರೀತಿ ಇದೆ. ಬ್ರಹ್ಮದೇವರ ಮೇಲಿನ ಪ್ರೀತಿಯಿಂದ ಈ ವೃಕ್ಷದ ಮೇಲೆ ಬಂದಿರೋದು. ಸರಿ ಆಯಿತು ಅಂತ ಈ ವೃಕ್ಷದ ಹತ್ರ ಬಂದು ಹೇಳಿದರು, ಏನಪ್ಪ ನಾರದರ ಮುಂದೆ ನಿಂದೇ ಶಕ್ತಿ ಅಂತ ಹೇಳ್ತಾ ಇದೀಯಾ, ನಾನು ಉಳಿಸಿದ್ದು ಯಾಕೆ ಅಂತ ನಿನಗೆ ಗೊತ್ತಿದೆ ತಾನೆ. ಬ್ರಹ್ಮದೇವರಲ್ಲಿ ಬಂದಿದ್ದಕ್ಕೆ ನಾನು ಉಳಿಸಿರೋದು, ಇಲ್ಲ ಅಂದ್ರೆ ನಿನ್ನನ್ನು ಹಾರಿಸ್ತೀನಿ ಅಂತ ವಾಯು ಹೇಳ್ತಾನೆ. ಆಗ ಈ ವೃಕ್ಷಕ್ಕೆ ಅಹಂಕಾರ ಬಂದಿತ್ತು. ಹೇಳ್ತಾನವನು, ನೋಡಿದ್ದೀನಪ್ಪ ನಿನ್ನ ಶಕ್ತಿನ, ಈ ಪರ್ವತ ಹಾರೋಗೋ ಕಾಲಕ್ಕೆ ಹಾಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದೆ ನಾನು. ಪವನತ್ವಂ ವನೇ ಕ್ರುದ್ಧ ದರ್ಶಯಾತ್ಮಾನಮಾತ್ಮನ ಮೈ ವೈ ಮುಚ್ಯತಾಂ ಕ್ರೋಧ ಕಿಂತೆ ಕ್ರುದ್ಧ ಕರಿಷ್ಯತಿ. ನಿನ್ನ ಸಿಟ್ಟನ್ನ ಬೇರೆ ಗಿಡಗಳ ಮೇಲೆ ಇಟ್ಕೋ, ನನ್ನ ಮುಂದೇನು ಇಟ್ಕೊಳ್ತೀಯ. ನಿನ್ನ ಸಿಟ್ಟಿಗೆದ್ರೂ ಕೂಡ ನಾನೇನು ಹಾರ್ಕೊಂಡು ಹೋಗಲ್ಲ, ಹಾಗೆ ನಿಂತ್ಕೊಳ್ತೀನಿ ಅಂತಂದ. ನನಗೇನು ಭಯ ಇಲ್ಲ ಅಂತ ಹೇಳಿದಾಗ ಸರಿ ತೋರಿಸೋಣ ಇವನಿಗೆ ಅಂತ ವಾಯು ಜೋರಾಗಿ ಅಲ್ಲಿಂದ ಬೀಸ್ಕೊಂಡು ಬರ್ತಾ ಇದೆ. ಬೀಸ್ಕೊಂಡು ಬಂದರೆ ಅಷ್ಟೊತ್ತಿಗಾಗಲೇ ಅನೇಕ ವೃಕ್ಷಗಳು ಮತ್ತೆ ಬೆಳೆದಿದ್ವು. ಆ ಎಲ್ಲ ವೃಕ್ಷಗಳು ಕೂಡ ಹಾರ್ಕೊಂಡು ಹೋದವು. ಈತ ಅಷ್ಟೆಲ್ಲ ವೃಕ್ಷಗಳು ಕೂಡ ಹಾರೋದನ್ನು ನೋಡಿಯೇನೆ ಹೆದರು ಬಿಟ್ಟು ತನ್ನ ಮೈಲಿರುವಂಥ ಎಲ್ಲ ಹೂವುಗಳನ್ನು ಹಾಗೂ ಎಲೆಗಳನ್ನು ಹೆದರಿ ಬಿಟ್ಟ. ಇನ್ನ ಆ ವಾಯು ಬಂದು ಹಾರಿಸ್ಕೊಂಡು ಹೋಗೇ ಇಲ್ಲ, ಅಲ್ಲೇ ದೂರದಲ್ಲೇ ಇದೆ ಅದು. ಆದರೆ ಈ ಬಾರಿ ಮಾತ್ರ ಎಷ್ಟು ಭಯ ಆಗಿದೆ ಅಂದರೆ ತನ್ನ ಎಲ್ಲ ಎಲೆಗಳನ್ನು ಕೂಡ ಕಳೆದುಕೊಂಡು, ಹೂವುಗಳನ್ನು ಕಳೆದುಕೊಂಡು ಈ ವೃಕ್ಷದಲ್ಲಿ ಏನೇನೇನೇನೂ ಇಲ್ಲ ಅನ್ನೋ ತರಹ ಆಗೋಗ್ಬಿಡ್ತು. ಪ್ರಭಾತೆ ವಾಯುಮಾಯಾಂತಂ ಪ್ರೇಕ್ಷತೆ ಸ್ಮ ವನಸ್ಪತಿ. ಎಲ್ಲ ಶಾಖಾ ಸ್ಕಂಧಾನ್ ಪ್ರಶಾಖಾಶ್ಚ ಸ್ವಯಮೇವ ವ್ಯಶಾತಯತ್. ಭಯದಿಂದ ಎಲ್ಲ ಬಿಟ್ಬಿಡ್ತು. ಆಗ ವಾಯು ಬಂದು ಹೇಳ್ತು, ನೋಡಪ್ಪ ನೋಡ್ಕೋ, ನಿನ್ನ ಶಕ್ತಿ ಎಲ್ಲಿದೆ. ಒಂದು ಎಲೆ ಇಲ್ಲ, ಒಂದು ಹೂವು ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೀಯ ಅಷ್ಟೇ, ಅದನ್ನೂ ಹಾರಿಸ್ಬಿಡ್ಬೋದು ನಾನು. ಆದರೆ ಈಗಾದರೂ ಗೊತ್ತಾಯ್ತಾ, ನಾನು ಬೇಕಂತೇನೆ ನಿನ್ನನ್ನು ಬಿಟ್ಟದ್ದು ಬ್ರಹ್ಮದೇವರ ಮೇಲಿರುವ ಗೌರವದಿಂದ. ಅದನ್ನು ಎಂದೂ ಕೂಡ ನಾವೇನೋ ಅನಾಯಾಸವಾಗಿದ್ದೀವಿ ಅಂತಂದರೆ ದೊಡ್ಡವರು ಯಾರೋ ನಮ್ಮನ್ನು ಏನೂ ಮಾಡಿಲ್ಲ ಅಂತ ಅಂದ್ಕೊಳ್ಬೇಕಷ್ಟೆ. ಯಾಕೆಂದರೆ ಅವರು ದೊಡ್ಡವರು ಅಂತಾದ್ದರಿಂದ ನಮ್ಮನ್ನು ಯಾಕೆ ಎದುರಾಕೊಳ್ತಾರೆ ಹೇಳಿ. ಹಾಗಂತ ಹೇಳಿ ನಮ್ಮನ್ನು ಎದುರಾಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆಂದರೆ ಆ ದೊಡ್ಡವರು ಏನು ಬೇಕಾದರೂ ಮಾಡ್ಬೋದು. ತತ್ರಾಪಿ ಅಧಿಕಾರಸ್ಥರನ್ನ ಎಂದೂ ಕೂಡ ಎದುರು ಹಾಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದರೆ ಈಗೇನೋ ಬಿಟ್ಬಿಡ್ತಾರ್ರಿ, ಆದರೆ ನಿಜವಾದ ತಮ್ಮ ಅಧಿಕಾರವನ್ನು ತೋರಿಸ್ಬೇಕು ಅಂತ ಬಂತು ಅಂದರೆ ಆಗ ಏನನ್ನಾದರೂ ಮಾಡಿಬಿಡ್ತಾರೆ. ನೋಡು, ನೀನು ಕೂಡ ವ್ಯರ್ಥವಾಗಿರುವ ಅಹಂಕಾರವನ್ನ ಮಾಡಬೇಡಪ್ಪ, ಬಿಡು ಈ ಅಹಂಕಾರವನ್ನ. ಯಾರ ಮೇಲೂ ಕೂಡ ವ್ಯರ್ಥವಾಗಿ ಈ ತರಹ ವೈರವನ್ನ ಕಟ್ಕೊಳ್ಬಾರದು ಅಂತ ಹೇಳಿ ಭೀಷ್ಮಾಚಾರ್ಯರು ಉಪದೇಶವನ್ನ ಮಾಡ್ತಾರೆ. ರಾಜ, ದುರ್ಯೋಧನ ಈ ತಪ್ಪು ಕೆಲಸ ಮಾಡಿದ್ದು, ನೀವು ಸುಮ್ಮನೆ ಬಿಟ್ಟಿದ್ದೀರಿ ದುರ್ಯೋಧನಾದಿಗಳು ಬದುಕಲಿ ಅಂತ. ಅದಕ್ಕೆ ಅವ್ರು ಇಷ್ಟು ದಿವಸ ಬದುಕಿದ್ದು. ಭೀಮ ವಿಚಾರವನ್ನ ಮಾಡಿದರೆ ಯಾವತ್ತೂ ಅವನು ಊರಿಗೆ ಬಂದಿದ್ದಾನೋ ಅವತ್ತೇ ಕೊಂದು ಹಾಕ್ಬಿಡ್ತಾ ಇದ್ದ. ಆದರೆ ಕೃಷ್ಣ ಪರಮಾತ್ಮನ ಆಜ್ಞೆ ಹಾಗಿರ್ಲಿಲ್ಲ, ಯುದ್ಧದಲ್ಲೇ ಕೊಲ್ಲಬೇಕು ಅಂತಿತ್ತು. ಆದ್ದರಿಂದ ಸುಮ್ಮನೆ ಬಿಟ್ಟದ್ದಷ್ಟೇ. ಅವರು ಸುಮ್ಮನೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ನಾವು ನಮ್ಮ ಬಲದಿಂದ ಬದುಕಿರೋದು, ನಮ್ಮ ಶಕ್ತಿ ಅಂತ ಅವ್ರು ಅಂದ್ಕೊಂಡ್ರಲ್ಲ, ನೋಡಿ ಎಂತಹ ಪರಿಸ್ಥಿತಿಯನ್ನು ಪಡೆದಿದ್ದಾರೆ.
ಆದ್ದರಿಂದ ಹಿಂದಕ್ಕೂ ಆ ಮಾತನ್ನ ಶ್ಲೋಕದಲ್ಲಿ ಒಂದು ಹೇಳಿದ್ರು, ಇವಾಗ ಅದನ್ನು ಕಥೆಯಿಂದ ಹೇಳ್ತಾರೆ. ಯಾವಾಗಲೂ ಕೂಡ ಬುದ್ಧಿವಂತನಾಗಿರುವಂತಹ ವ್ಯಕ್ತಿಯನ್ನ, ಬಲಿಷ್ಠನಾಗಿರುವ ವ್ಯಕ್ತಿಯನ್ನ ಬಹಳ ಎದುರು ಹಾಕೊಳ್ಳಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಆತನನ್ನು ಎದುರು ಹಾಕೊಂಡು ನೀವು ಎಷ್ಟೇ ದೂರದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ದೀರ್ಘವು ಬುದ್ಧಿಮತೋ ಬಾಹು, ಬುದ್ಧಿವಂತನಾಗಿರುವ ವ್ಯಕ್ತಿಯ ಬಾಹುಗಳು ತುಂಬಾ ಉದ್ದ ಇರ್ತವೆ. ಅಲ್ಲಿ ಬರ್ತಾನವನು, ದೂರದಲ್ಲಿದ್ದೀವಿ ಅವನೇನ್ ಮಾಡ್ತಾನೆ ಅಂತನ್ಲಿಕ್ಕೆ ಹೋಗ್ಬೇಡಿ. ಬುದ್ಧಿವಂತ ಅಂತಾದ್ದರಿಂದಲೇನೆ ಆತ ನೀವೆಲ್ಲ ಹೋದ್ರೂ ಕೂಡ ಬಿಡಲ್ಲ. ಆದ್ದರಿಂದ ವೈರವನ್ನ ಉತ್ಪಾದನೆ ಮಾಡಿಕೊಳ್ಬೇಕು ಅಂತಿದ್ರೆ ವಿಚಾರವನ್ನ ಮಾಡಿ ಎದುರು ಹಾಕೊಳ್ಬೇಕು ಜನರನ್ನ ಅನ್ನೋದನ್ನ ಭೀಷ್ಮಾಚಾರ್ಯರು ಇಲ್ಲಿ ಧರ್ಮರಾಜನಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಪ್ರಶ್ನೆಗಳನ್ನು ಧರ್ಮರಾಜ ಕೇಳ್ತಾನೆ, ಅದಕ್ಕೆ ಉತ್ತರ ರೂಪವಾಗಿ ಭೀಷ್ಮರು ಹೇಳ್ತಾರೆ. ಮತ್ತೊಂದು ವಿಚಾರವನ್ನ ಕೇಳ್ತಾನೆ ಧರ್ಮರಾಜ. ಪಾಪಸ್ಯ ಯದಧಿಷ್ಠಾನಂ ಯತಃ ಪ್ರಾಪಂ ಪ್ರವರ್ತತೆ ಏತದಿಚ್ಛಾಮ್ಯಹಂ ಶ್ರೋತುಂ ತತ್ವೇನ ಭರತರ್ಷಭ. ಭೀಷ್ಮರೇ, ಎಲ್ಲ ಪಾಪಗಳಿಗೂ ಕೂಡ ಮನೆಯಾದದ್ದು ಯಾವುದು ಅಂದ್ರೆ, ಯಾವುದನ್ನ ಮಾಡಿಬಿಟ್ರೆ ಎಲ್ಲ ಪಾಪಗಳು ಬರ್ತಾವಪ್ಪ, ಅಂತಹ ಒಂದು ದೋಷ ಯಾವುದು? ಯಾವ ಒಂದು ದೋಷ ಇದ್ರೆ ಅನೇಕ ಪಾಪಗಳನ್ನು ಮಾಡಿಬಿಡ್ತಾನೆ ಜನ, ಅದು ಯಾವುದು ಹೇಳ್ರಿ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಅದಕ್ಕೆ ಭೀಷ್ಮರಂತಾರೆ, ಪಾಪಸ್ಯ ಯದ ಅಧಿಷ್ಠಾನಂ, ಪಾಪಕ್ಕೆ ಅಧಿಷ್ಠಾನ ಮನೆ ಯಾವುದು ಅಂದ್ರೆ ಒಂದು ನೋಡಪ್ಪ ದೋಷ ಯಾವುದು ಅಂದ್ರೆ ಲೋಭ. ಇನ್ನೊಬ್ಬರಿಗೆ ಕೊಡಬಾರ್ದು, ಮಾಡಬಾರ್ದು, ಇದು ದೊಡ್ಡದಾಗಿರುವಂತಹ ದೋಷ. ಈ ಲೋಭ ಅನ್ನೋದು ಎಲ್ಲ ವಿಧವಾಗಿರುವ ಪಾಪಗಳಿಗೆ ಕಾರಣವಾಗುತ್ತದೆ. ನೀವು ಬೇರೆ ಯಾವುದನ್ನೂ ಕೂಡ ಬುದ್ಧಿಪೂರ್ವಕವಾಗಿ ಮಾಡಬೇಕಾಗಿಲ್ಲ. ಈ ಮನಸ್ಸಿನಲ್ಲಿ ಅದನ್ನ ಯಾಕೆ ಮಾಡಬೇಕು, ಅದನ್ನ ಯಾಕೆ ಕೊಡಬೇಕು ಅನ್ನುವಂತಹ ಈ ಲೋಭ ಅನ್ನುವಂತಹ ದೋಷ ಇತ್ತು ಅಂದ್ರೆ ಬೇರೆ ಎಲ್ಲ ಪಾಪಗಳನ್ನು ಕೂಡ ತಾನಾಗೆ ಮಾಡಿಸ್ತದೆ. ಅದಕ್ಕಂತಾರೆ ಲೋಭಾತ್ ಕ್ರೋಧಸ್ ಪ್ರಭವತಿ, ಲೋಭಾತ್ ಕಾಮಃ ಪ್ರವರ್ತದೆ, ಲೋಭಾನ್ ಮೋಹಶ್ಚ ಮಾಯಾಚ ಮಾನಸ್ತಂಭ ಪರಾಸುತ. ಈ ಲೋಭ ಅನ್ನುವಂತಹ ದೋಷದಿಂದಲೇನೆ ಸಿಟ್ಟು ಬರೋದು. ಯಾಕೆಂದ್ರೆ ನಿಮಗೆ ಕೊಡಬಾರ್ದು ಅಂತ ಇರ್ತದೆ, ಕೊಡ್ರಿ ಅಂತ ಯಾರೋ ಹೇಳ್ತಾರೆ, ಕೊಡಲ್ಲ ಅಂತ ನೀವಂತೀರಿ, ಯಾಕೆ ಕೊಡಲ್ಲ ಅಂತ ಅವ್ರು ಕೇಳ್ತಾರೆ, ಜಗಳ ಶುರು. ಅದಕ್ಕೆ ಒಂದು ಸುಭಾಷಿತ ಇದೆ, ಈ ದಾನಿಗಳು ಶ್ರೇಷ್ಠನೋ ಅಥವಾ ಲೋಭಿಗಳು ಶ್ರೇಷ್ಠನೋ ಅಂತ ಒಂದು ಮಾತು. ಏನ್ರಿ ಹಿಂಗ್ ಪ್ರಶ್ನೆ ಕೇಳ್ತೀರಿ, ದಾನಿಗಳೇ ಶ್ರೇಷ್ಠ ಅಲ್ಲೇನು ಅಂದ್ರೆ ಒಬ್ಬ ಸುಭಾಷಿತಗಾರ ಹೇಳ್ತಾನೆ, ದಾನಿಗಳಕ್ಕಿಂತ ಲೋಭಿನೇ ಶ್ರೇಷ್ಠ ಅಂತ. ಯಾಕೆ ಅಂದ್ರೆ ದಾನಿ ತಾ ಕೊಡೋ ಕಾಲಕ್ಕೆ ತಾ ಮುಟ್ಟಿ ಕೊಡ್ತಾನೆ. ಕೆಲವೊಂದನ್ನ ಮುಟ್ಟಿ ಕೊಡಬಾರ್ದು ನೋಡಿ. ಈಗ ನೀವು ಬಡಿಸೋ ಕಾಲಕ್ಕೆ ಕೈಯಿಂದ ಮುಟ್ಟಿದ್ರೆ ನಮ್ಗೆ ಸೇರಂಗಿಲ್ರಿ ಅಂತ ನೋಡಿ, ಕೈಯಿಂದ ಬಳಸಲೂಬಾರ್ದು. ಆದ್ರೂ ಇನ್ನೊಬ್ರು ಮುಟ್ಟಿದ್ದನ್ನ ತಗೋಬೇಕು ಅಂತ ಮನಸ್ಸಿಗೆ ಅನ್ಸೋದಿಲ್ಲ ನೋಡಿ. ದಾನಿ ತಾ ಮುಟ್ಬಿಟ್ಟು ಕೊಡ್ತಾನೆ, ಲೋಭಿ ಮುಟ್ಟದೇನೆ ಕೊಟ್ಟು ಹೋಗ್ತಾನೆ ಅಂತ. ಯಾಕೆ ತಾನೂ ಬಳಸಲ್ಲ, ಇನ್ನೊಬ್ರಿಗೆ ಕೊಡಲ್ಲ. ಈತ ಮೃತನಾದ ಮೇಲೆ ತಾ ಮುಟ್ಟಿರೋದೇ ಇಲ್ಲ, ಆದ್ರಿಂದ ಅತಿ ಮಡಿಮಡಿಯಾಗಿ ಇನ್ನೊಬ್ರಿಗೆ ಕೊಟ್ಟು ಹೋಗ್ತಾನೆ ಅಂತ. ಅದನ್ನ ದಾನಿಗಿಂತ ಲೋಭಿನೇ ಶ್ರೇಷ್ಠ ಅಂತ. ಆದ್ರೂ ಮಹಾದೋಷ ಅದು. ಅದು ಒಂದಿತ್ತು ಅಂದ್ರೆ ಎಲ್ಲಾ ಪಾಪಗಳನ್ನು ತಾನಾಗೆ ಮಾಡ್ತಾ ಹೋಗ್ತಾನೆ. ಅದರಿಂದ ನೋಡು, ಎಲ್ಲಾ ಪಾಪಗಳಿಗೆ ಕಾರಣವಾಗುವಂತಹದ್ದು ಈ ಲೋಭ ಅನ್ನುವ ದೋಷ. ದುರ್ಯೋಧನನಲ್ಲಿ ಇದ್ದದ್ದೇ ಇದು. ಈ ಲೋಭ ದೋಷದಿಂದಲೇನೆ ಆತ ಮರಣವನ್ನು ಹೊಂದಿರೋದು ನೋಡಪ್ಪ. ಆದ್ರಿಂದ ಇದನ್ನು ಎಂದೂ ಕೂಡ ಇಟ್ಕೊಳ್ಬಾರ್ದು. ಹೀಗೆ ಒಂದೊಂದು ಚಿಕ್ಕ ಚಿಕ್ಕದಾಗಿರುವಂತಹ ಅಂಶವನ್ನು ಕೂಡ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಮತ್ತೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ನಾನು ನಿಮ್ಮ ಮುಖದಿಂದನೇ ಕೇಳಿರೋದು ಭೀಷ್ಮರೇ, ಇಂದ್ರಿಯ ನಿಗ್ರಹ, ದಮ ಅನ್ನೋದು ಬಹಳ ದೊಡ್ಡದಾಗಿರುವಂತಹ ಗುಣ ಅಂತ ನಾನು ಕೇಳಿದ್ದೇನೆ. ಆ ದಮ ಇಂದ್ರಿಯ ನಿಗ್ರಹದ ಬಗ್ಗೆ ಹೇಳಿ ಅಂತ ಕೇಳ್ಕೊಳ್ತಾನೆ. ಅದನ್ನೇ ಹೇಳ್ತಾನೆ ನೋಡಿ, ನಾವು ಎಷ್ಟೇ ಅಧ್ಯಯನವನ್ನು ಮಾಡಿರಬಹುದು, ತಪಸ್ಸನ್ನ ಸಂಪಾದನೆ ಮಾಡಿರಬಹುದು, ನಾನಾ ವ್ರತಗಳನ್ನು ಮಾಡಿರಬಹುದು, ನಮ್ಮ ಕೀರ್ತಿ ಎಲ್ಲ ಕಡೆಯೂ ಕೂಡ ಹರಡುವಂತೆ ಪರೋಪಕಾರವನ್ನು ಮಾಡಿರಬಹುದು. ಆದರೆ ಈ ದಮ ಅನ್ನುವಂತಹ ಒಂದು ಗುಣ ಇಲ್ಲ ಅಂದರೆ
ಇಂದ್ರಿಯಗಳನ್ನ ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೊಂಡಿದ್ದಿಲ್ಲ ಅಂದ್ರೆ ಅವು ಎಲ್ಲವೂ ಕೂಡ ಒಂದು ದಿವಸ ವ್ಯರ್ಥ ಅಂತ ಆಗ್ಬಿಡ್ತವೆ, ನಮ್ಮ ಅಪಕೀರ್ತಿಗೆ ಕಾರಣವಾಗುತ್ತದೆ. ವಿಶೇಷವಾಗಿ ಈ ದಮ ಅನ್ನುವಂತಹ ಗುಣ ಬ್ರಾಹ್ಮಣನಲ್ಲಿ ಇರಬೇಕಾದದ್ದು. ಆ ವಸ್ತು ಬೇಕು, ಇದನ್ನು ನೋಡಬೇಕು, ಇದನ್ನು ತಿನ್ನಬೇಕು ಅನ್ನುವಂತಹ ಆಶಾ ಅದನ್ನು ಬಿಡಬೇಕು. ಇಂದ್ರಿಯಗಳನ್ನ ತಾನು ಹೇಳ್ದಂಗೆ ತನ್ನ ಕೈಯಲ್ಲಿ ಇಟ್ಟುಕೊಂಡಿರಬೇಕು. ಇದು ಬ್ರಾಹ್ಮಣನಿಗಿರಬೇಕಾಗಿರುವಂತಹದ್ದು. ದಮೇನ ಸದೃಶಂ ಧರ್ಮಂ ನಾಣ್ಯಂ ಲೋಕೇಶು ಶುಶ್ರುಮ. ನೋಡಿ, ಪದಾರ್ಥವನ್ನ ನೋಡಿದ ಮಾತ್ರಕ್ಕೆ ಅದು ಬೇಕು ಅಂತ ಅನ್ಸೋದು ಸಹಜ ಇದೆ. ಆದರೆ ಇಷ್ಟೆಲ್ಲ ಜನ ನೋಡಿದ್ರು ಬೇಕು ಅಂತ ಅವ್ರು ಅನಿಸಿದ್ದು ನಿಮಗೆ ಅದು ಬೇಡ ಅಂತ ಅನಿಸ್ಬೇಕು, ಅಥವಾ ಬೇಡ ಅಂತ ಅನಿಸಿದ್ರು ಕೂಡ ಬೇಕು ಅಂತ ಅನಿಸ್ತಾ ಇದ್ರೆ ಸಾಕಲ್ಲ. ಯಾಕೆಂದ್ರೆ ಒಮ್ಮೆ ಪದಾರ್ಥವನ್ನು ಪಡಿಬೇಕು ಅನ್ನುವಂತಹ ಅಭಿಲಾಷೆ ಉತ್ಪನ್ನ ಆಯಿತು ಅಂತಂದ್ರೆ ಅದು ಎಲ್ಲದರಲ್ಲೂ ಬರ್ತದೆ. ಕೃಷ್ಣ ಒಂದು ಮಾತನ್ನು ಹೇಳಿದ್ದ ನೋಡಿ, ಇಂದ್ರಿಯಗಳನ್ನ ಗೆಲ್ಲಬೇಕು ಅಂದ್ರೆ ಬಹಳ ಕಷ್ಟಪಡಬೇಕಾಗ್ತದೆ. ಅದಕ್ಕೇನು ಮಾಡಬೇಕು ಅಂದ್ರೆ ಉಪವಾಸ ಇದ್ಬಿಡ್ಬೇಕು ಅಂದ ಕೃಷ್ಣ. ನೋಡ್ರಿ, ಉಪವಾಸ ಇದ್ಬಿಟ್ರೆ ಎಲ್ಲ ಇಂದ್ರಿಯಗಳಿಗೆ ಶಕ್ತಿ ತಾನಾಗೆ ಹೋಗ್ಬಿಡ್ತದೆ. ವಿಷಯಾಹ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಅದಕ್ಕೆ ಉಪವಾಸ ಇದ್ಬಿಡ್ಬೇಕು. ಬಂತು ಮತ್ತೆ ನಾಡ್ದು ಏಕಾದಶಿ ಇದೆ, ಬಹಳ ಸುಸ್ತಾಗಿ ಹೋಗ್ಬಿಡ್ತದೆ, ಏನೋ ಸ್ವೀಕಾರವನ್ನೇ ಮಾಡಿರಲ್ಲ. ಆಟಾಡ್ಲಿಕ್ಕೆ ಹೋಗೋಣ ಬಾರಪ್ಪ ಅಂದರೆ ಆಗೋದಿಲ್ಲಪ್ಪ ಅಂತಾನೆ, ಏನಾದರೂ ನೋಡೋಣ ಬಾ ಅಂದರೆ ಆಗೋದಿಲ್ಲ ಅಂತಾನೆ. ಬೇರೆ ಏನು ಮಾಡ್ಲಿಕ್ಕೂ ಕೂಡ ಆಸೆ ಇರಲ್ಲ. ಅದು ಒಂದು ಮಾತ್ರ ಊಟ ಮಾಡ್ಲಿಕ್ಕೆ ಬಾ ಅಂದ್ರೆ ಮಾತ್ರ ಕರೀತಾನೆ, ಹಾಗೆ ದ್ವಾದಶಿ ಪಾಲನೆ ಮಾಡಬೇಕಲ್ಲ. ಮತ್ತೆ ರಸವರ್ಜಂ, ನಿರಾಹಾರವನ್ನ ಮಾಡುವುದರಿಂದ ಅಂದ್ರೆ ಆಹಾರ ಸ್ವೀಕಾರವನ್ನ ಮಾಡದೇ ಇರೋದರಿಂದ ಹೇಗೋ ಕಷ್ಟಪಟ್ಟು 4 ಇಂದ್ರಿಯಗಳನ್ನ ಗೆದ್ದು ಬಿಡಬಹುದು. ಆದ್ರೆ ನಾಲಿಗೆಯನ್ನು ಗೆಲ್ಲೋದು ಬಹಳ ಕಷ್ಟ ಇದೆ. ಒಂದು ಇನ್ನೊಂದು, ಆ ನಾಲಿಗೆಯನ್ನೋ ಹೇಗಾದ್ರೂ ಮಾಡಿ ಕೆಲವೊಬ್ಬರು ಕಟ್ಟುತ್ತಾರೆ. ಆದರೆ ಆಸೆಯನ್ನು ಮನಸ್ಸಿನಲ್ಲಿ ಹಾಗೆ ಇಟ್ಕೊಂಡಿರ್ತಾರೆ. ಅಂದ್ರೆ ನೀವೆಲ್ಲ ಬೇಕು ಅಂತ ತಿಂತಾ ಇದ್ದೀರೋ, ನಾನು ತಿಂತಾ ಇಲ್ಲ ಅಂತ ಇವನು ಏಕಾದಶಿ ದಿವಸ ಹೇಳ್ತಾನೆ. ಈಗ ಅವನಿಗೆ ತಿನ್ನಬಾರದು ಅಂತ 4 ಜನ ಹೇಳಿದ್ದಕ್ಕೆ ತಿಂತಾ ಇಲ್ಲ ಹೊರತು, ತನಗೇ ಮನಸ್ಸಿನಲ್ಲಿ ತಿನ್ನಬೇಕು ಅನ್ನುವಂತಹ ಆಶೆ ಇದ್ದಾಗ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ. ಮನಸ್ಸಿನಲ್ಲಿ ಅಭಿಲಾಷೆ ಹೋಗಿಲ್ಲ ಅಂದಾಗ ಮೇಲ್ನೋಟಕ್ಕೇನೋ ಮುಚ್ಚಬಹುದು, ಆದ್ರೆ ರಸವರ್ಜಂ, ಮನಸ್ಸಿನಲ್ಲಿ ಬೇಕು ಅನ್ನುವಂತಹ ಆಸೆಯನ್ನು ಕಡಿಮೆ ಮಾಡ್ಕೊಳ್ಬೇಕಲ್ಲ. ಅದು ಬಹಳಷ್ಟು ಭಗವಂತನ ಅನುಗ್ರಹದಿಂದ ಬರ್ತದೆ ಅಂತ ಕೃಷ್ಣ ಹೇಳ್ತಾನೆ. ಯಾಕೆ ಹೀಗೆ ಅಂದ್ರೆ, ಆ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡದಿದ್ದರೆ, ಪದಾರ್ಥಕ್ಕೆ ವಶವಾಗ್ಬಿಟ್ರೆ ಬಹಳಷ್ಟು ಕ್ಲೇಶ ಇದೆ ಬ್ರಾಹ್ಮಣನಾದವನಿಗೆ. ಆದ್ದರಿಂದ ನೋಡು, ಎಲ್ಲ ಪದಾರ್ಥವನ್ನ ಪರಿತ್ಯಾಗ ಮಾಡುವಷ್ಟು ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಬೇಕು. ವಿದ್ಯಾ ಸಂಪಾದನೆಯನ್ನು ಮಾಡಬೇಕು. ಸರಿಯಾಗಿ ಪದಾರ್ಥಗಳ ವಿವೇಕವನ್ನು ಮಾಡಿಕೊಳ್ಳಬೇಕು. ಯಾವ ಪದಾರ್ಥದಿಂದ ಎಷ್ಟು ನಮಗೆ ಒಳ್ಳೇದಾಗ್ತದೆ ಅಷ್ಟನ್ನು ನೋಡ್ಕೋಬೇಕು. ನೋಡಿ, ಯಾಕೆ ಇಂದ್ರಿಯ ನಿಗ್ರಹ ಬೇಗನೆ ಬರಲ್ಲ ಅಂದ್ರೆ, ಆ ಪದಾರ್ಥದ ಮೇಲೆ ಅತಿಯಾಗಿರುವಂತಹ ಅಭಿಲಾಷೆ ಇರೋದ್ರಿಂದ ಬರಲ್ಲ. ಯಾಕೆ ಅತಿಯಾಗಿರುವ ಅಭಿಲಾಷೆ ಬಂದಿದೆ ಅಂತಂದ್ರೆ, ಆ ಪದಾರ್ಥವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ನಾವು. ಇದು ನಮಗೆ ಬಹಳ ಒಳ್ಳೇದು ಮಾಡ್ತದೆ, ಇದನ್ನು ನಮ್ಗೆ ಸುಖನೇ ಆಗೋದು ಅಂತ ನಾವು ಅಂದ್ಕೊಂಡಿದ್ದಕ್ಕೆ ಆ ಪದಾರ್ಥದ ಮೇಲೆ ರಾಗ ಉತ್ಪನ್ನ ಆಯಿತು. ಮತ್ತು ರಾಗ ಉತ್ಪನ್ನ ಆದ ಮೇಲೆ ಬೇಕು ಅಂತ ಅನಿಸದೇ ಇರ್ತದ. ಬೇಕು ಅಂತ ಅನಿಸಿದ ಮೇಲೆ ಅದ್ರ ಸಲುವಾಗಿ ಪ್ರಯತ್ನವನ್ನು ಮಾಡದೇ ಇರ್ತಾನ. ಮತ್ತು ಪ್ರಯತ್ನವನ್ನು ಮಾಡಿದ ಮೇಲೆ ಸಿಕ್ತು ಅಂದ್ರೆ ಬಹಳ ಚಲೋ ಆಯಿತು, ಸಿಗ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತದೆ. ಎಲ್ಲದಕ್ಕೂ ಮೂಲಭೂತವಾಗಿರುವಂಥದ್ದು ಯಾವುದು? ಈ ಇಂದ್ರಿಯ ನಿಗ್ರಹ ಇಲ್ಲ ಅನ್ನೋದೇನೆ. ಅದೇ ಆ ಪದಾರ್ಥವನ್ನು ನೋಡಿದರೂ ಕೂಡ ಕ್ಷಣಕ್ಕೇನೋ ಬೇಕು ಅಂತ ಅನ್ಸಿರ್ಬೋದು, ಆದ್ರೆ ಅದರಿಂದ ಏನಾಗೋದಿದೆ ಅಂತ ಅಂದ್ಕೊಂಡು ನೀವು ಮುಂದೆ ಹೋದ್ರಿ ಅಂದ್ರೆ ಅದರಿಂದ ಆಗೋ ಎಷ್ಟೋ ಅನರ್ಥವನ್ನ ಆ ಕ್ಷಣಕ್ಕೆ ನೀವು ಪರಿಹಾರ ಮಾಡಿಬಿಡ್ಬೋದು. ಆದ್ರಿಂದ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಬೇಕು. ಆದ್ರೆ ಒಂದು ದೋಷ ಇದೆ ಅಂತಂತಾರೆ ಭೀಷ್ಮರು. ದಮವನ್ನು ಸಂಪಾದನೆ ಮಾಡಿದರೆ, ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿದರೆ ಒಂದು ದೋಷ ಇದೆ. ಏನ್ರಿ ದೋಷ? ದೋಷ ಇದ್ರೆ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ, ಅದು ಅಂತಿಂಥ ದೋಷ ಅಲ್ಲ. ಅದು ಏಕ ಏವ ದಮೇ ದೋಷ ದ್ವಿತೀಯೋ ನೋಪಪದ್ಯತೆ ಯದೇನಂ ದಮ ಸಂಯುಕ್ತಂ ಅಶಕ್ತಂ ಮನ್ಯತೆ ಜನಃ. ಬಹಳ ಅದ್ಭುತ ಇದೆ.
ನೋಡಿ, ದಮ ಅನ್ನುವ ಗುಣ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿ ಆ ಪದಾರ್ಥ ಬೇಡ, ಈ ಪದಾರ್ಥದ ಮೇಲೆ ಆಸೆಯನ್ನ ಕಳೆದುಕೊಂಡಿದ್ದಾನೆ ಅಂತ ಆದ್ರೆ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ? ಅಶಕ್ತರಿ ಇವನು, ಕೈಲಾಗ್ಲಾರ್ದವನು ಅಂತ ಅನ್ಕೊಳ್ತಾರೆ. ಇದೊಂದು ದೋಷ ಇದೆ. ಯಾರಿಗೋ ಒಬ್ಬನಿಗೆ ತಿರುಗಬೇಕು ಅಂತ ಆಸೆ ಇತ್ತು. ಅಂದ್ರೆ ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ ಅಂತಲ್ಲ, ಅದಕ್ಕೆ ತಿರುಗೋದು ಒಂದು ಶಬ್ದ ನಾನು ಆಡಿರೋದು. ಸುಮ್ಮನೆ ಹಂಗೆ ತಿರುಗ್ಬೇಕಪ್ಪ, ಯಾಕೆ ತಿರುಗೋದು ನಮ್ಮ ಆಸೆ. ಒಬ್ಬ ಇಂದ್ರಿಯ ನಿಗ್ರಹ ಸಂಪನ್ನ, ಅವನಿಗೇನೆಲ್ಲ ಹೋಗ್ಬೇಕಾಗಿದ್ದಿಲ್ಲ. ಹೋಗೋದು ಅಂದ್ರೆ ತೀರ್ಥಯಾತ್ರೆ ಅಂತಾನೆ ಹೋಗೋದು, ಇಲ್ಲಾಂದ್ರೆ ಹೋಗಂಗಿಲ್ಲಪ್ಪ. ಆತನಿಗೆ ಕರೆದ, ಬಾರೋ ಅಲ್ಲೆಲ್ಲ ಹೋಗೋಣ ಅಂತ ಅವನು ಕರೆದ್ರೆ ಈತ ಹೇಳ್ದ, ಆಗಲ್ಲಪ್ಪ, ನನ್ನ ಕಡೆ ಬರ್ಲಿಕ್ಕೆ ಆಗಲ್ಲ ಅಂತ. ಇವಾಗ ಅವ ಏನು ಅನ್ಕೊಳ್ತಾನೆ ಗೊತ್ತಾ? ನಡಿಲಿಕ್ಕೆ ಆಗಲ್ಲ ಅವನ ಕೈಯಲ್ಲಿ, ಅಥವಾ ದುಡ್ಡಿಲ್ಲ ಅದಕ್ಕೆ ಬರ್ತಾ ಇಲ್ಲ. ಅಶಕ್ತರು ನಿಮ್ಮನ್ನು ಅನ್ಕೊಳ್ತಾರೆ. ಎರಡು ಗುಣ ಇದೆ. ಈ ಎರಡು ಗುಣ ಇರೋದ್ರಿಂದ ನಿಮ್ಮನ್ನು ಅಶಕ್ತ ಅಂತ ಅನ್ಕೊಳ್ತಾರೆ ಅಂತ. ಹಿಂದಕ್ಕೆ ವಿದುರ ನೀತಿಯಲ್ಲೂ ಕೂಡ ಅದು ಬಂದಿದೆ. ಇಲ್ಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇರುವಂತಹದ್ದು ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿದಂತಹ ವ್ಯಕ್ತಿಯನ್ನು ಅಶಕ್ತ ಅಂತ ಕರೀತಾರೆ ಅಂತ ಒಂದಾದ್ರೆ, ಅಲ್ಲಿ ವಿದುರ ನೀತಿಯಲ್ಲಿ ಹೇಳುವಂತಹದ್ದು ಯದೇನಂ ಕ್ಷಮಯಾ ಯುಕ್ತಂ ಅಶಕ್ತಂ, ಕ್ಷಮಾ ಗುಣವನ್ನು ತೋರಿದರೆ ಹೋಗ್ಲಿ ಬಿಡಪ್ಪ, ನಮ್ಗೆ ಯಾಕೆ ಬೇಕು ಅಂತಂದ್ರೆ ಕೈಲಾಗ್ಲಾರ್ದನ್ರಿ ಅದಕ್ಕೆ ಹೋಗ್ಲಿ ಬಿಡು ಅಂತಂತಾರೆ. ಆದ್ರಿಂದ ಏನ್ ಮಾಡ್ಲಿಕ್ಕಾಗತ್ತೆ ಹೇಳಿ? ಆದ್ರೆ ಈ ಒಂದು ದೋಷವನ್ನ ಕಂಡು ಕ್ಷಮಾ ಮಾಡುವುದನ್ನೋ ಅಥವಾ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡುವುದನ್ನೋ ಯಾರು ಬಿಡ್ಲಿಕ್ಕೆ ಹೋಗಬಾರ್ದು. ಇರ್ಬೋದು ಆ ದೋಷ, 4 ಜನ ಅನ್ಬೋದು ನಿಮ್ಮ ಕೈಲಾಗಲ್ಲ, ನೀವು ಅಶಕ್ತರಿದ್ದೀರಿ, ಅದಕ್ಕೋಸ್ಕರ ಆ ಪದಾರ್ಥವನ್ನು ಬಿಟ್ಟಿರೋದು. ಬುದ್ಧಿಪೂರ್ವಕವಾಗಿ ಈ ಯಾವ ಋಷಿಗಳು ತಾವು ದುಡ್ಡನ್ನು ಸಂಪಾದನೆ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಅವ್ರಿಗೇನು ಶಕ್ತಿ ಇಲ್ಲ ಅಂತಲ್ಲ, ತಗೊಂಡು ಏನ್ ಮಾಡಬೇಕು, ಎಲ್ಲ ಕೊನೆಗೆ ಮುಂದೆ ಬರುತ್ತೆ. ಪಾಂಡವರು ಸಮಗ್ರವಾಗಿರುವ ಅಶ್ವಮೇಧ ಯಾಗವನ್ನ 15 ವರ್ಷಗಳ ಪರ್ಯಂತ ಮಾಡಿ ಕೊನೆಗೆ ಎಷ್ಟೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿಬಿಡ್ತಾರೆ ಅಂದ್ರೆ, ತಾವಿರುವಂತಹ ಮನೆ ಮುಂತಾದವನ್ನೆಲ್ಲನೂ ಕೊಟ್ಬಿಡ್ತಾರೆ, ನಮ್ಗೇನ್ ಬೇಕಾಗೇ ಇಲ್ಲ ಅಂತ. ಈಗಿನವರಾಗಿದ್ರೆ ಬಹಳ ಚಲೋ ಆಯ್ತಪ್ಪ ಅಂತ ಇಸ್ಕೊಂಡ್ಬಿಡ್ತಿದ್ರು. ಆ ಬ್ರಾಹ್ಮಣರು ಹೇಗಿದ್ರು ಅಂದ್ರೆ, ಅಯ್ಯೋ ನಾವು ತಗೊಂಡು ಏನ್ ಮಾಡ್ಬೇಕು ಮಾರಾಯ, ನಮ್ದೇ ನಮ್ ತಪಸ್ಸು ಸಾಕಾಗಿದೆ, ಆ ಒಂದು ಆಶ್ರಮ ನೋಡ್ಕೊಳಿಕ್ ಆಗ್ತಿಲ್ಲ, ಈ ಇಡೀ ಹಸ್ತಿನಾವತಿ ನಾವೆಲ್ಲಿ ನೋಡ್ಕೊಳ್ಳೋದು, ನೀವು ನಮಗೆ ಕೊಟ್ಟಿದ್ದೀರಲ್ಲ, ನಾವು ಮತ್ತೆ ನಿಮಗೆ ಕೊಡ್ತೀವಿ ಅಂತ ವಾಪಸ್ ಕೊಟ್ಬಿಟ್ರು ಅವ್ರು. ಯಾಕೆ ಹಾಕಿ ಕೊಟ್ಟಿದ್ದು? ಕೈಲಾಗಲ್ಲ, ಅಶಕ್ತರಿದ್ದಾರೆ ಅಂತಲೇ ನಾವು ಅನ್ನೋದಲ್ಲ, ಅವ್ರಿಗೆ ಆಸೆ ಇಲ್ಲ, ಬೇಡ ಅಂತ ಬಿಟ್ರು ಅವರು. ಆದ್ರಿಂದ ಬೇಡ ಅಂತ ಬಿಟ್ಟಂತಹ ವ್ಯಕ್ತಿಯನ್ನ, ಇಂದ್ರಿಯ ನಿಗ್ರಹ ಸಂಪನ್ನ ವ್ಯಕ್ತಿಯನ್ನ ಅಶಕ್ತ ಅಂತ ಕರೀತಾರೆ ಅನ್ನೋ ಒಂದು ದೋಷ ಇದೆ ಹೊರತು ಬೇರೆ ಎಲ್ಲ ಗುಣನೇ ಅದು. ಆದ್ರಿಂದ ಈ ದಮವನ್ನ ಸಂಪಾದನೆ ಮಾಡಬೇಕು. ಯಾರು ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿರ್ತಾರೋ ಅವ್ರು ಯಾವ ಕಾಡಿಗೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ಮನೆಯಲ್ಲೇ ಇದ್ದು ಅವ್ರು ಏನ್ ಬೇಕೋ ಅದನ್ನು ಸಾಧನೆ ಮಾಡಿಕೊಳ್ಳಬಹುದು ಅನ್ನೋದನ್ನ ಭೀಷ್ಮರು ಹೇಳ್ತಾರೆ. ಮತ್ತೆ ತಪಸ್ಸಿನ ಬಗ್ಗೆ ಹೇಳ್ರಿ, ಅದ್ರ ಬಗ್ಗೆ ಸ್ವಲ್ಪ ಕೇಳಬೇಕು ಅಂತ ಧರ್ಮರಾಜ ಕೇಳ್ತಾನೆ. ಆಗ ಹೇಳ್ತಾರೆ, ನೋಡಪ್ಪ ಒಂದೇ ಒಂದು ಮಾತು ಹೇಳ್ತೀನಿ ತಪಸ್ಸಿನ ಬಗ್ಗೆ. ಯದ್ ದುರಾಪಂ ದುರಾರಾಧ್ಯಂ ದುರಾಧರ್ಷಂ ದುರುತ್ಸಹಂ ತತ್ ಸರ್ವಂ ತಪಸಾ ಶಕ್ಯಂ ತಪೋಹಿ ದುರತಿಕ್ರಿಯಂ. ನೀವು ಯಾರಿಗೋ ಕೇಳಿದ್ರಿ, ಅಲ್ರಿ ಈ ಕೆಲಸ ಮಾಡ್ಲಿಕ್ಕೆ ಆಗ್ತದಾ ಅಂತ, ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲ ಇದು ಸಂಪಾದನೆ ಮಾಡ್ಲಿಕ್ಕೆ ಆಗತ್ತಾ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಈ ವ್ಯಕ್ತಿಯನ್ನು ಸೋಲಿಸ್ಲಿಕ್ಕೆ ಆಗ್ತದಾ? ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರಿಲ್ಲೋ. ಇದು ಯಾವ್ದು ಅಸಾಧ್ಯ ಅಸಾಧ್ಯ ಅಂತ ಲೋಕದಲ್ಲಿ ಪ್ರಸಿದ್ಧ ಆಗಿದೆ, ಅವೆಲ್ಲವನ್ನೂ ಕೂಡ ಸಾಧ್ಯ ಅಂತ ಮಾಡುವ ಶಕ್ತಿ ತಪಸ್ಸಿಗಿದೆ. ಇದು ಒಂದೇ ಸಾಕು. ಆದ್ರಿಂದ ಯಾರ್ಯಾರಿಗೆಲ್ಲ ಏನೋ ಒಂದು ನಾವು ಮಾಡಿಬಿಡ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಲ್ಲ, ತಪಸ್ಸನ್ನು ಮಾಡಿ ಮೊದಲು. ತಪೋ ಮೂಲಕವಾಗಿ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ಭೀಷ್ಮಾಚಾರ್ಯರು ಮತ್ತು ಉಪದೇಶವನ್ನು ಮಾಡ್ತಾರೆ. ನಂತರದಲ್ಲಿ, ಅಲ್ಲ ನೀವು ಅನೇಕ ವಿಚಾರಗಳನ್ನು ಹೇಳ್ತಾ ಬಂದಿದ್ದೀರಿ, ಈ ಕ್ರೂರ ಜನ ಹೇಗಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ. ನೃಶಂಸಃ, ಕ್ರೂರಿಗಳು ಹೇಗಿರ್ತಾರೆ,
ಯಾರ್ಯಾರನ್ನೆಲ್ಲ ಕ್ರೂರ ಅಂತ ಕರೀತಾರೆ ಲೋಕದಲ್ಲಿ ಅದನ್ನು ಹೇಳ್ರಿ ಅಂತ ಭೀಷ್ಮರ ಬಳಿ ಕೇಳಿದಾಗ ಅದಕ್ಕೆ ಬಹಳಷ್ಟು ಅಂಶಗಳನ್ನ ಭೀಷ್ಮಾಚಾರ್ಯರು ಹೇಳ್ತಾರೆ. ನೋಡಪ್ಪ, ಯಾರಿಗೆ ಮನಸ್ಸಿನಲ್ಲಿ ತುಂಬಾ ಅಭಿಲಾಷೆ ಇದೆ, ಆ ಅಭಿಲಾಷೆಗಳನ್ನು ಪೂರ್ಣ ಮಾಡಿಕೊಳ್ಬೇಕು ಅನ್ನೋದಕ್ಕೋಸ್ಕರನೇ 4 ಜನ ಮಿತ್ರರನ್ನ ಮಾಡ್ಕೊಳ್ತಾನಲ್ಲ, ಆತ ಕ್ರೂರ. ನಮ್ಗೇನು ಹೇಳ್ಕೊಟ್ಟಿದ್ದಾರೆ? ಕ್ರೂರ ಅಂದ್ರೆ ಯಾರು ಹೊಡಿತಾರೆ, ಬಡಿತಾರೆ, ಬೈತಾರೆ ಅವರಷ್ಟೇ ಕ್ರೂರಿಗಳು ಅಂತ. ಆದ್ರೆ ಹಾಗಿಲ್ಲ. ತನ್ನ ಕಾರ್ಯವನ್ನ ಪೂರ್ಣ ಮಾಡಿಕೊಳ್ಳಿಕ್ಕೆ 4 ಜನರನ್ನ ಯಾರು ಸಂಬಂಧಿಕರು ಅಂತ ಮಾಡಿಕೊಂಡು ಸ್ನೇಹವನ್ನ ಬೆಳೆಸ್ತಾನಲ್ಲ, ಆತ ಕ್ರೂರ. ಆಮೇಲೆ ವ್ಯರ್ಥವಾಗಿ ಸಿಟ್ಟಿಗೆ ಯಾರು ಹೇಳ್ತಾರಲ್ಲ ಅವರು ಕ್ರೂರರು. ಹಾಗೇನೆ ಸರಿಯಾಗಿರುವಂತಹ ನಿರ್ಣಯವನ್ನ ಸ್ವೀಕರಿಸದೇನೆ ಕಾರ್ಯವನ್ನು ಮಾಡುವಂತಹ ದಡ್ಡರಿರ್ತಾರಲ್ಲ, ಅವರು ಒಂದಲ್ಲ ಒಂದು ದಿವಸ ಕ್ರೂರ ಕರ್ಮವನ್ನು ಮಾಡ್ತಾರೆ. ಅದರಿಂದ ಅವರು ಕ್ರೂರಿಗಳೇ. ಇನ್ನ ಇವೆಲ್ಲ ಸಣ್ಣ ಪುಟ್ಟ ಆದ್ವು ಅಂತ ನಾವು ಅನ್ಕೊಳ್ತೀವಿ, ಇದೇನು ಸರಿಯಾಗಿ ಹೇಳಿಲ್ಲ ನೀವು ಅಂತ. ಅದಕ್ಕೆ ಹೇಳ್ತಾರೆ ನೋಡಿ ಇವಾಗ, ತಥೋಪಕಾರಿಣಂ ಚೈವ ಮನ್ಯತೆ ವಂಚಿತಂ ಪರಂ ದತ್ವಾಪಿ ಚ ಧನಂ ಕಾಲೇ ಸಂತಪತ್ಯುಪಕಾರಿಣೆ. ಯಾರೋ ಒಬ್ಬರಿಗೆ ನೀವು ದುಡ್ಡನ್ನು ಕೇಳಲಿಕ್ಕೆ ಹೋದ್ರಿ, ಕೊಟ್ಟ ಮೇಲೆ ಯಾಕಾದ್ರೂ ಕೊಟ್ಟಪ್ಪ ಮಾರಾಯ ಇವನಿಗೆ, ಯಾಕೆ ಇಸ್ಕೊಳ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತ ಯಾರು ಕಾಯ್ತಿರ್ತಾರಲ್ಲ ಅವನು ಕ್ರೂರ. ನೀವು ಕೊಟ್ಟಿದ್ದೀರಲ್ಲ, ಸಂತೋಷದಿಂದ ಕೊಟ್ಬಿಡಿ, ತಗೊಂಡು ಹೋಗ್ಲಿ ಅವನು. ಆಮೇಲೆ ಕೊಟ್ಟಂತಹ ವ್ಯಕ್ತಿಗೆ ಪ್ರತ್ಯುಪಕಾರವನ್ನು ಮಾಡದೇ ಇರುವಂತಹ ವ್ಯಕ್ತಿ ಇರ್ತಾನಲ್ಲ, ಆತನು ಕ್ರೂರನೇ. ಆಮೇಲೆ ಕೊಡ್ತೀನಿ ಅಂತ ಹೇಳಿರ್ತಾನೆ, ಆದ್ರೆ ನೀವು ಕೇಳಲಿಕ್ಕೆ ಹೋದಾಗ ಇವಾಗಿಲ್ರಿ ಆಮೇಲೆ ಬರ್ರಿ ಅಂತಂತಾನೆ. ಆಯ್ತು, ನೀವು ಸ್ವಲ್ಪ ನಿಮ್ಗೆ ಬಹಳ ಹರಕತ್ತಿದೆ ಅಂತ ಅವನ ಹತ್ರ ಆಮೇಲೆ ಹೋಗ್ತೀರಿ, ಆವಾಗೂ ಕೊಡಲ್ಲ ಅಂತಂತಾನೆ. ಮತ್ತೆ ಕೊಡ್ತೀನಿ ಅಂತ ಹೇಳಿದೆ ಯಾಕೆ? ದ್ರುಪದ ಮಹಾರಾಜ ಅದನ್ನೇ ಮಾಡಿದ್ದು. ದ್ರೋಣಾಚಾರ್ಯನ ಕೇಳಿಲ್ಲ, ನೋಡಪ್ಪ ನೀ ನಮ್ಮಪ್ಪನ ಹತ್ರ ಓದಿರೋದು, ಅರ್ಧ ರಾಜ್ಯ ಕೊಡು ಅಂತೇನು ಕೇಳಿದ್ರ? ಕೇಳಿರ್ಲಿಲ್ಲ. ಆದ್ರೆ ದ್ರುಪದ ಮಹಾರಾಜನೇ ಎಷ್ಟು ಪ್ರೀತಿಯಿಂದ ಮಾತಾಡ್ಬಿಟ್ಟ ಅಂದ್ರೆ, ನಾವಿಬ್ರು ಸೇರ್ಕೊಂಡು ರಾಜ್ಯ ಆಳೋಣಪ್ಪ, ಅರ್ಧ ರಾಜ್ಯ ನಿನ್ಗೆ ಅರ್ಧ ರಾಜ್ಯ ನನ್ಗೆ ಅನ್ನೋ ತರ ಮಾತಾಡಿದ್ದ. ಕೊಡ್ತೀನಿ ಅಂತ ಹೇಳ್ದ. ಅದೇ ದ್ರೋಣಾಚಾರ್ಯರು ಮನೆ ತನಕ ಹೋಗಿ ಕೊಡೋ ಅಂತ ಕೇಳಿದ್ರೆ ಕೊಡಲ್ಲ ಅಂತಂದ. ಯಾರು ಈ ತರಹ ಮಾಡ್ತಾರೋ ಅವರು ಕ್ರೂರಿಗಳು. ಇಂತಹ ಕ್ರೂರರನ್ನ ಎಂದೂ ಕೂಡ ಹತ್ರ ಸೇರಿಸ್ಕೊಳ್ಬಾರದು ಅಂತ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ. ಹೀಗೆ ಬಹಳಷ್ಟು ಅಂಶಗಳನ್ನ ನಿರೂಪಣೆ ಮಾಡ್ತಾರೆ. ಈ ಶಾಂತಿ ಪರ್ವದಲ್ಲಿ ಒಂದೊಂದು ಧರ್ಮವನ್ನ ಬೋಧನೆ ಮಾಡಲಿಕ್ಕೂ ಅನೇಕ ಚಿಕ್ಕ ದೊಡ್ಡ ಕಥೆಗಳನ್ನ ಎಲ್ಲ ನಿರೂಪಿಸಿದ್ದಾರೆ. ಮುಂದೇನು ಪ್ರಶ್ನೆಗಳನ್ನ ಧರ್ಮರಾಜ ಕೇಳ್ತಾನೆ, ಅದಕ್ಕೆ ಉತ್ತರ ರೂಪವಾಗಿ ಏನೆಲ್ಲ ಕಥೆಗಳನ್ನ ಭೀಷ್ಮರು ಹೇಳ್ತಾರೆ ಅನ್ನೋದನ್ನ ಮತ್ತೆ ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಗುರುಗಳ ದ್ವಾರ ಭಗವಂತನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.